ಗುಡ್ ಮಾರ್ನಿಂಗ್, ನಮಸ್ಕಾರ. ನ್ಯೂಸ್ ನೆಕ್ಸ್ಟ್ ನ ಸಮಸ್ತ ವೀಕ್ಷಕರಿಗೆ ಮತ್ತೊಂದು ಹೊಸ ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ. ನಾನು ಪ್ರಣವ್ ತಾರ್ಗಾಣಿಗ. ಇವತ್ತೆಲ್ಲಪ್ಪ ಇದ್ದೀನಿ ಅಂತಂದ್ರೆ ಈ ಬೆಳಿಗ್ಗೆ ಅರೆಹೊಳೆ ಅನ್ನುವಂತ ಒಂದು ಊರಲ್ಲಿ ಅರೆಹೊಳೆಯ ಮಹಾಲಿಂಗೇಶ್ವರನ ಮಡಿಲಲ್ಲಿರುವಂತಹ ಅರೆಹೊಳೆ ಪ್ರತಿಷ್ಠಾನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಅರೆಹೊಳೆ ದಿಬ್ಬಣ ಅಂತ ಹೇಳಿ ಒಂದಿಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಅರೆಹೊಳೆ ಪ್ರತಿಷ್ಠಾನ ಅಂತಂದ್ರೆ ಏನು? ಈ ಆರ್ಟ್ಸ್ ಅನ್ನುವಂತ ಒಂದೇನು ಸಂಸ್ಥೆಯನ್ನ ಲೋಕಾರ್ಪಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದರ ಹಿನ್ನೆಲೆಗಳೇನು? ಇವೆಲ್ಲದರ ಬಗ್ಗೆ ಮಾತಾಡೋಣ. ಬನ್ನಿ ಅರೆಹೊಳೆ ಪ್ರತಿಷ್ಠಾನಕ್ಕೆ ಒಂದ್ ಸುತ್ತ ಹಾಕೋಣ. ಇದು ಅರೆಹೊಳೆ ಪ್ರತಿಷ್ಠಾನದ ಇನ್ನೇನು ಮುಂದೆ 16ರಿಂದ 20ನೇ ತಾರೀಕಿನವರೆಗೆ ನಡೀತಾ ಇದೆಯಲ್ಲ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮುಖಾಂತರ ಲೋಕಾರ್ಪಣೆ ಆಗ್ತಾ ಇರುವಂತಹ ಒಂದು ರಂಗಶಾಲೆಯ ರಂಗಮಂದಿರದ ಎದುರುಗಡೆ ನಾನು ನಿಂತಿದ್ದೀನಿ. ನನ್ನ ಜೊತೆಗೆ ಈ ಅರೆಹೊಳೆ ಪ್ರತಿಷ್ಠಾನದ ಕನಸು ಕಂಡಂತ ಅರೆಹೊಳೆ ಸದಾಶಿವರಾವ್ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮನೆಗೆ ನಾವು ಬಂದಿದ್ದೀವಿ ಇವತ್ತು. ಅರೆಹೊಳೆಯ ಒಂದು ರಂಗಶಾಲೆಗೆ ಬಂದಿದ್ದೀವಿ. ಏನ್ ಸರ್ ಈ ಅರೆಹೊಳೆ ಅನ್ನುವಂತ ಕಾನ್ಸೆಪ್ಟ್ ಏನು? ಯಾಕೆ ಈ ಅರೆಹೊಳೆ ಅನ್ನುವಂತ ಹುಟ್ಟುಕೊಳ್ತು? ಅಲ್ಲ, ಅರೆಹೊಳೆ ಅನ್ನೋದು ಊರು, ನಾನು ಹುಟ್ಟಿ ಬೆಳೆದ ಊರು. ಹಾಗೆ ಶಿಕ್ಷಣ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಈ 4 ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಶಯ ಇಟ್ಟುಕೊಂಡು ನಾವು ಮಾಡಿದ ಟ್ರಸ್ಟ್ನ ಹೆಸರು ಅರೆಹೊಳೆ ಪ್ರತಿಷ್ಠಾನ. ನಮ್ಮ ಊರಿನ ಹೆಸರನ್ನೇ ನಾವು ಅದಕ್ಕೆ ಹಾಕಿದ್ದೇವೆ. ಅರೆಹೊಳೆ ಪ್ರತಿಷ್ಠಾನ ಅಂತ ಒಂದು ಹೆಸರು. ಈ ನಾಡ್ದೊಂದು ಕಾರ್ಯಕ್ರಮ ಆಗ್ತದೆ. ಏನ್ ಮಾಡುತ್ತೆ ಅರೆಹೊಳೆ ಪ್ರತಿಷ್ಠಾನ? ಏನು ನಿಮ್ಮ ಉದ್ದೇಶ? ಉದ್ದೇಶ ಮುಖ್ಯವಾಗಿ ಇದೆ. 4 ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇತ್ತು ಈ 14 ವರ್ಷಗಳಲ್ಲಿ. ಹೀಗೆ ಈ ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ಉಡುಪಿ, ದಕ್ಷಿಣ ಕನ್ನಡ ಮತ್ತೆ ಕಾಸರಗೋಡು, ಉತ್ತರ ಕನ್ನಡ ಈ 4 ಭಾಗಗಳಲ್ಲಿ ಈ ತರದ ಒಂದು ರಂಗ ಶಿಕ್ಷಣ ಕೇಂದ್ರ ಇಲ್ಲ. ಉದಾಹರಣೆಗೆ ಹೆಗ್ಗೋಡಿನಲ್ಲಿ ನೀನಾಸಂ ಇದೆ, ಮೈಸೂರಿನಲ್ಲಿ ರಂಗಾಯಣ ಇದೆ. ಆ ತರದ ರಂಗ ಶಿಕ್ಷಣ ಕೇಂದ್ರವನ್ನು ಕೊಡುವ ಒಂದು ಸಂಸ್ಥೆ ಈ ಕರಾವಳಿ ಭಾಗದಲ್ಲಿ ಎಲ್ಲಿಯೂ ಇಲ್ಲ. ಅದನ್ನ ಒಂದು ಆರಂಭಿಸಬೇಕು ಅನ್ನೋದು ನನ್ನ ಒಂದು ಬಾಲ್ಯಕಾಲದಿಂದ ಬಂದ ಒಂದು ಕನಸು. ಯಾಕಂದ್ರೆ ನಾನಾಗ ನೀನಾಸಂಗೆಲ್ಲ ಹೋಗ್ತಾ ಇದ್ದೆ, ನೀನಾಸಂ ನೋಡ್ತಾ ಇದ್ದೆ. ನಮ್ಮೂರಲ್ಲೂ ಒಂದು ಇಂಥದ್ದು ಇದ್ದಿದ್ರೆ ಆಗ್ತಿತ್ತು ಅನ್ನೋ ಒಂದು ಕನಸು ಆಗ ಹುಟ್ಟುಕೊಂಡಿದ್ದು. ಅದು ಈಗ ಒಂದು ರೀತಿಯಲ್ಲಿ ನನ್ಸಾಗ್ತಾ ಇದೆ. ಮುಖ್ಯವಾಗಿ ರಂಗ ಶಿಕ್ಷಣ ಕೇಂದ್ರ, ನೃತ್ಯ, ನಾಟಕ, ಯಕ್ಷಗಾನ ಈ ಎಲ್ಲದರಲ್ಲೂ ಒಂದು ರೀತಿಯ ಶಿಕ್ಷಣವನ್ನು ಕೊಡುವುದು ಮತ್ತು ಅದ್ರ ಜೊತೆಗೆ ಒಂದು ರಿಸರ್ಚ್ ಸೆಂಟರ್ ತರವು ಇದನ್ನ ಮಾಡಬೇಕು ಅನ್ನೋದು ನಮ್ಮ ಆಲೋಚನೆ. ಈ ಜಾಗ ಏನಿದೆ ಇಲ್ಲಿ ನಡೀತಾ ಇರುವಂತ ಅಥವಾ ಈಗ ರಂಗಶಾಲೆ ಎದ್ದು ನಿಂತಿರುವಂತ ಜಾಗ ಇದೆಯಲ್ಲ, ಯಾರು ನಿಮ್ಗೆ ಸ್ಪಾನ್ಸರ್ ಮಾಡಿದ್ರೆ? ಯಾರು ಕೊಟ್ರು ನಿಮ್ಗೆ? ಎಲ್ಲಿಂದ ತಗೊಂಡ್ರಿ? ನಮ್ಮ ಫ್ಯಾಮಿಲಿಯ ಜಾಗ ಇದು, ಯಾರು ಸ್ಪಾನ್ಸರ್ ಮಾಡಿದ್ದಲ್ಲ. ನಾವು ಫ್ಯಾಮಿಲಿ ಜಾಗ ಅಂದ್ರೆ ನಿಮ್ಮ ಮನೆಯ ಜಾಗ? ಮನೆ ಇದ್ದ ಜಾಗ, ನಿಮ್ಮ ವೈಯಕ್ತಿಕ ಜಾಗ? ವೈಯಕ್ತಿಕ ಜಾಗ. ನಾವು ಹುಟ್ಟಿ ಬೆಳೆದ ಮನೆ ಇಲ್ಲೇ ಇತ್ತು. ಈಗ ಮನೆಯನ್ನ ತೆಗೆದು ನಾವು ಸಂಪೂರ್ಣವಾಗಿ ರಂಗಮಂದಿರ ಮಾಡಿದ್ದೇವೆ. ನಮ್ಮ ಫ್ಯಾಮಿಲಿಯ ಎಲ್ಲರೂ, ನಮಗೆ 3 ಜನ ಸಹೋದರರಿದ್ದಾರೆ. ಅವರು ನಾವೆಲ್ಲರೂ ಕೂತು ಮಾತಾಡಿಕೊಂಡು ಇದನ್ನ ಅರೆಹೊಳೆ ಪ್ರತಿಷ್ಠಾನಕ್ಕೆ ಅಂತ ಟ್ರಸ್ಟಿಗೆ ನಾವು ಈ ಜಾಗವನ್ನು ಬಿಟ್ಟುಕೊಟ್ಟು ಇಲ್ಲಿ ಇಂಥದ್ದೊಂದು ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದೇವೆ. ಈ ಅಣ್ಣ ತಂಗಿ ಅಂತಂದಾಗ ಜಾಗ ನಂಗೆ ಜಾಸ್ತಿ ಬೇಕು ಅನ್ನೋರೇ ಜಾಸ್ತಿ. ಅಂತದ್ರಲ್ಲಿ ಅರೆಹೊಳೆ ಪ್ರತಿಷ್ಠಾನಕ್ಕೆ ಇದನ್ನ ಬಿಟ್ಟುಕೊಡೋಣ ಅನ್ನುವಂತ ಅದು ಹುಚ್ಚು ಏನಕ್ಕೆ ಅಂತ ಎಲ್ಲರಿಗೂ ಒಂದು ಆಸಕ್ತಿ. ಮುಖ್ಯವಾಗಿ ಒಂದು ಆಸಕ್ತಿ. ಇನ್ನೊಂದು, ಇಲ್ಲಿ ಬಂದುಳಿಯೋರು ಯಾರು ಅಂತಹ ಒಂದು ಅಗತ್ಯ ಇರೋರು ಯಾರು ಇಲ್ಲ. ಅವರವರು ಅಲ್ಲಲ್ಲಿ ಸೆಟ್ಲ್ ಆಗಿದ್ದಾರೆ. ಒಂದು ಒಳ್ಳೆಯ ಉದ್ದೇಶಕ್ಕೆ ಈ ಜಾಗ ಇರಲಿ ಅಂತ ನಾನು ಪ್ರಪೋಸಲ್ ಕೊಟ್ಟೆ, ಅವರದನ್ನ ತಗೊಂಡ್ರು. ನೈಸ್. ಹಾಗಾದ್ರೆ ಇಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಕೂಡ ನಾವು ಒನ್ ಬೈ ಒನ್ ನೋಡೋಣ. ಈ ಹೊಸದಾಗಿ ಏನೇನ್ ಮಾಡ್ತಾ ಇದೀರಿ ಅನ್ನೋದನ್ನು ಕೂಡ ನಾವು ಜನರಿಗೆ ತೋರಿಸೋಣ. ಒಳಗೆ ಹೋಗೋಣ ಸರ್. ಎಸ್. ಮ್ಯಾಗಸೆ ಪುರಸ್ಕೃತ ಸೌರ ವಿಜ್ಞಾನಿ ಡಾಕ್ಟರ್ ಹಂದಟ್ಟು ಹರೀಶ್ ಹಂದೆ ರಂಗಮಂದಿರ ಅಂತಿದೆ ಸರ್. ಯಾರು ಹರೀಶ್ ಹಂದೆ ಅವರು? ಏನ ಈ ರಂಗಮಂದಿರದ ಹೆಸರಿನ ವಿಶೇಷತೆ ಏನು? ಹರೀಶ್ ಹಂದೆ ಅಂದ್ರೆ ಕೋಟದವರು, ಕೋಟದವರು. ಈಗ ಹೆಚ್ಚಾಗಿ USA ಇರ್ತಾರೆ. ಸೆಲ್ಕೋ ಅನ್ನೋ ಒಂದು ಸೆಲ್ಕೋ ಸೋಲಾರ್ ಅನ್ನೋ ಒಂದು ಕಂಪನಿ ಮಾಡ್ತಾರೆ ಅವರು. ಅದು ಮಾಡಿದ ನಂತರ ಬರೀ ಕಂಪನಿ ವ್ಯವಹಾರ ಮಾತ್ರ ಮಾಡ್ಲಿಲ್ಲ ಅವರು. ಹಳ್ಳಿಗಳಿಗೆ ಸೋಲಾರ್ ಅನ್ನ ಕೊಟ್ಟ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಮ್ಯಾಗ್ಸೆಸೆ ಅವಾರ್ಡ್ ಗೊತ್ತಿರಬಹುದು, ಅದು ಇಂಟರ್ನ್ಯಾಷನಲ್ ಅವಾರ್ಡ್. ಅದನ್ನ ತಗೊಂಡ ಒಬ್ಬ ಈ ಕರಾವಳಿ ಭಾಗದ ಒಬ್ಬ ಮಾತ್ರ ವ್ಯಕ್ತಿ ಅಂದ್ರೆ ಅವರು ಡಾಕ್ಟರ್ ಹಂದಟ್ಟು ಹರೀಶ್ ಹಂದೆ. ಮತ್ತೆ ಸೆಲ್ಕೋ ಕಂಪನಿಯಿಂದ ನಮಗೆ ಸ್ವಲ್ಪ ಆ ಸಂದರ್ಭದಲ್ಲಿ ಆರಂಭದಲ್ಲಿ ಸ್ವಲ್ಪ ಸಹಾಯ ಸಹ ಸಿಕ್ಕಿತ್ತು. ಹಾಗೆ ಆ ಹಿನ್ನೆಲೆಯಲ್ಲಿ ಮತ್ತೆ ಈ ಮ್ಯಾಗ್ಸೆಸೆ ಪುರಸ್ಕೃತರಾದ ಕಾರಣ ಅವರಿಗೂ ಒಂದು ಗೌರವ ಕೊಡುವ ನಿಟ್ಟಿನಲ್ಲಿ ನಾವು ಈ ರಂಗಮಂದಿರಕ್ಕೆ ಅವರ ಹೆಸರನ್ನು ಇಟ್ಟಿದ್ದೇವೆ. ಸೊ ಅರೆಹೊಳೆ ಪ್ರತಿಷ್ಠಾನದ ಎಲ್ಲ ರಂಗ ಚಟುವಟಿಕೆಗಳು ಅಥವಾ ಏನಾದ್ರೂ ಪ್ರದರ್ಶನ ಇದ್ರೆ ಅದು ಇಲ್ಲೇ ಆಗುತ್ತೆ? ಇಲ್ಲಿಯವರೆಗೆ ಅಲ್ಲೇ ಆಗ್ತಾ ಇತ್ತು. ಅಂದ್ರೆ ಅದು ಬಯಲು ರಂಗಮಂದಿರ ಆದ ಕಾರಣ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೆ ನಾವೀಗ ಬೇರೆ ಒಂದು ಆಡಿಟೋರಿಯಂ ಅನ್ನ ಮಾಡ್ತಾ ಇದ್ದೇವೆ.
ಇದು ಪ್ರಧಾನ ವೇದಿಕೆಯಾಗಿ ಇದು ಡಾಕ್ಟರ್ ಹಂದಟ್ಟು ಹರಿಶಂದೆ ರಂಗಮಂದಿರವೇ ಇರ್ತದೆ. ಈ 16ರಿಂದ 20ನೇ ತಾರೀಕಿನ ತನಕ ಕೂಡ ಇದೇ ಪ್ರಧಾನ ವೇದಿಕೆ ಕೆಲಸ ಮಾಡಿ ಎರಡು ಕಡೆ ನಡೀತದೆ. ಕೆಲವು ಮಧ್ಯಾಹ್ನ 2:30ಇಂದಾನೇ ಆರಂಭ ಆಗ್ತದೆ. 2:30ರಿಂದ 5:30ವರೆಗಿನ ಎಲ್ಲದೂ ಕಾರ್ಯಕ್ರಮಗಳು ಮೇಲೆ ಹಾಲ್ ಅಲ್ಲಿ ಆಗ್ತದೆ, ಹೊಸ ಹಾಲ್ ಅಲ್ಲಿ. 7 ಗಂಟೆ ನಂತರದ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಆಗ್ತದೆ. ಸೊ ಇದು ಟೋಟಲ್ ಆಗಿ ಇದಿಷ್ಟು ಈಗ ಅರೆಹೊಳೆ ಪ್ರತಿಷ್ಠಾನದ ಅರೆಹೊಳೆಯಲ್ಲಿರುವಂತ ಒಂದು ರಂಗಶಾಲೆ, ಆರ್ಟ್ಸ್ ಅಂತ. ಅರೆಹೊಳೆ ರೆಪರ್ಟರಿ ಅಂಡ್ ಥಿಯೇಟರ್ ಸ್ಕೂಲ್ ಅಂತ ಅದರ ಪೂರ್ಣ ಹೆಸರು. ರೆಪರ್ಟರಿ ಅಂಡ್ ಥಿಯೇಟರ್ ಸ್ಕೂಲ್ ಆರ್ಟ್ಸ್ ಅನ್ನೋ ಹೆಸರು. ಸರ್ ಇದು ಕಾಕತಾಳೀಯನ ಅಥವಾ ಪ್ಲಾನ್ ಮಾಡಿದ ಹೇಗೆ? ಆರ್ಟ್ಸ್, ಅರೆಹೊಳೆ ಹೆಸರು ಬರಬೇಕು, ರೆಪರ್ಟರಿ ಬೇಕು, ಥಿಯೇಟರ್ ಬೇಕು, ಸ್ಕೂಲ್ ಬೇಕು, ಹಾಗೆ ಆರ್ಟ್ಸ್ ಅಂತ ಬಂದ್ಬಿಟ್ಟು. ನೈಸ್ ನೈಸ್. ಈಗ ಹಾಗಾದ್ರೆ ಒಳಗೆ ಹೋಗೋಣ, ಏನೇನಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದು ನಿಮ್ಮ ಅಂದ್ರೆ ಹೊಸದಾಗಿ ಕಟ್ತಾ ಇರುವ ಹಾಲ್ ಪ್ಲಸ್ ಕ್ಲಾಸ್ ರೂಮ್ ತರ ನಾವು ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ. ಓಕೆ. ಅಂಡರ್ ದ ರೂಫ್. ಮಳೆಗಾಲದಲ್ಲೆಲ್ಲ ಇಲ್ಲೇ ಚಟುವಟಿಕೆಗಳು ಇಲ್ಲ, ಶೋ ಆಗ್ತದೆ, ಕ್ಲಾಸಸ್ ಆಗ್ತದೆ. ಕ್ಲಾಸ್ ಅಂದ್ರೆ ಒಂದು 20 ಸ್ಟೂಡೆಂಟ್ಸ್ ಕಾಯಂ ಆಗಿ ಇಲ್ಲಿ ಉಳಿಸ್ಕೊಂಡು ಕ್ಲಾಸ್ ಕೊಡುವ ಆಲೋಚನೆ. ಕ್ಲಾಸ್ ಅಂದ್ರೆ ಯಾವ ತರ? ಅವ್ರಿಗೆ 20 ಸ್ಟೂಡೆಂಟ್ಸ್ ಎಷ್ಟು ದಿನ? ಸಂಪೂರ್ಣವಾಗಿ ರಂಗ ಶಿಕ್ಷಣ. ಈಗ ನೀನಾಸಂ ಅಥವಾ ರಂಗಾಯಣ ನೋಡಿದ್ರೆ 10 ತಿಂಗಳ ಒಂದು ಕೋರ್ಸ್ ಮಾಡ್ತಾರೆ. ಆ ರಂಗ ಶಿಕ್ಷಣದಲ್ಲಿ ಸಂಪೂರ್ಣ ಅಂದ್ರೆ ಟೆಕ್ನಿಕಲಿ ಮತ್ತೆ ಪ್ರಾಕ್ಟಿಕಲಿ ಎಲ್ಲ ಕ್ಲಾಸ್ ಅನ್ನು ಕೊಡ್ತಾರೆ. ಅಭಿನಯ ತರಬೇತಿ, ಲೈಟ್ ಡಿಸೈನ್ ಮಾಡೋದು ಹೇಗೆ, ಸ್ಟೇಜ್ ಪ್ರಾಪರ್ಟೀಸ್ ಮಾಡೋದು ಹೇಗೆ, ಈ ತರ ಒಂದು ರಂಗ ಭೂಮಿಗೆ ಬೇಕಾದ ಎಲ್ಲ ರೀತಿಯ ತರಗತಿಗಳನ್ನು ಕೊಡ್ತಾರೆ. ಸೊ ಈ ರಂಗ ಶಿಕ್ಷಣ ಅಂತಂದ್ರೆ ಕೇವಲ ನಾಟಕ ಮಾಡೋದು, ಅಭಿನಯ ಮಾತ್ರ ಅಲ್ಲ. ನಾಟಕ, ಹಿನ್ನೆಲೆ, ಮುನ್ನೆಲೆ ಎಲ್ಲ ರೀತಿಯ ಶಿಕ್ಷಣಗಳನ್ನು ಅಲ್ಲಿ ಕೊಡ್ಲಿಕ್ಕಿರ್ತದೆ. ಅದೇ ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. 10 ತಿಂಗಳ ಕೋರ್ಸ್ ನಲ್ಲಿ ಇಡೀ ದಿವಸದ ಒಂದು ಕ್ಲಾಸಸ್ ನಡೀತಾ ಇರ್ತದೆ. ಯಾವ ದಿವಸವೂ ಬ್ರೇಕ್ ಇಲ್ಲದೆ ನಡೀತಾ ಇರ್ತದೆ. ಒಂದು 15ರಿಂದ 20 ವಿದ್ಯಾರ್ಥಿಗಳು ಇರ್ತಾರೆ. ರೆಫರೆನ್ಷಿಯಲ್ ಆಗಿರುತ್ತದೆ. ರಂಗಭೂಮಿಯ ಎಲ್ಲ ಚಟುವಟಿಕೆಗಳನ್ನು ಅಲ್ಲಿ ಕಲಿಸಿಕೊಡ್ತಾರೆ. ಓಕೆ. ಸೊ ಇದು ನಿಮ್ಮ ಮಳೆಗಾಲ ಬಂತು ಅಂತಂದ್ರೆ ಅಲ್ಲಿ ಓಪನ್ ಬಯಲು ರಂಗಮಂದಿರ ಇಲ್ಲ ಅಂತಂದ್ರೆ ಇಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಇದೀಗ ಹೊಸದಾಗಿರೋ ಯೂನಿಟ್, ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು. ಓಕೆ. ಇದರದ್ದೇ ಲೋಕಾರ್ಪಣೆ ಇರುವುದು 16ರಿಂದ 20ರವರೆಗೆ. ಈಗ ಆ ಕಡೆ ಬಿಲ್ಡಿಂಗ್ ಇದೆ, ಅದರಲ್ಲಿ ಏನಿದೆ? ಇಲ್ಲೊಂದು ಪ್ಯಾಸೇಜ್ ಇದೆ, ಇದರಲ್ಲಿ ಏನಿದೆ? ಇದು ಹಳೆಯ ಬಿಲ್ಡಿಂಗ್. ಇಲ್ಲಿ 2 ರೂಮ್ ಈಗಾಗಲೇ ಇದೆ. ಕೆಳಗಡೆ ಮೈನ್ ಸ್ಟೇಜ್ಗೆ ಗ್ರೀನ್ ರೂಮ್ ಇದೆ. ಮೇಲ್ಗಡೆ ಒಂದು ಆರ್ಟ್ ಗ್ಯಾಲರಿ ಇತ್ತು, ಅದೀಗ ಆರ್ಟ್ ಗ್ಯಾಲರಿ ಈಚೆಗೆ ಶಿಫ್ಟ್ ಆಗ್ತದೆ ಹೊಸ ಬಿಲ್ಡಿಂಗ್ ಗೆ. ಓಕೆ. ಒಳಗಡೆ ಉಳಿಲಿಕ್ಕೆ ಮತ್ತೆ ಈ ಮೇಲ್ಗಡೆ ರೂಮ್ ಫ್ಲೋರ್ ನಲ್ಲಿ ರೂಮ್ಸ್ ಮತ್ತೆ ಬರ್ತಾ ಇದೆ. ಇಲ್ಲಂದ್ರೆ ಉಳಿಯುವ ವ್ಯವಸ್ಥೆಗಳು. ಸರ್ ಇದೇನು ಈ ಪ್ಯಾಸೇಜ್ ಮತ್ತೆ ಪ್ರಧಾನ ವೇದಿಕೆ? ಮುಖ್ಯವಾಗಿ ವೇದಿಕೆಯಲ್ಲಿ ಲೈಟ್ ಕಟ್ಟುವುದಕ್ಕೆಲ್ಲ ಸ್ಪೇಸ್ ಬೇಕಾಗ್ತದೆ. ಅದಕ್ಕಾಗಿ ಲೈಟ್ ಕಟ್ಟಲಿಕ್ಕೆ ಅದರಲ್ಲಿ ವಾಕ್ ಮಾಡ್ಲಿಕ್ಕೆ ಬೇಕಾದ ಪ್ಲಾಟ್ಫಾರ್ಮ್ ಹಾಕಿದ್ದೇವೆ. ಅದ್ರ ಮೇಲೆ ಓಡಾಡ್ಕೊಂಡು ಬೇಕಾದ ಹಾಗೆ ಲೈಟ್ ಕಟ್ಟಬಹುದು. ಇದು ಟೆಕ್ನಿಷಿಯನ್ ಮನೆ ಇದ್ದಂಗೆ, ಟೆಕ್ನಿಷಿಯನ್ ಮನೆ ಇದ್ದಂಗೆ, ಟೆಕ್ನಿಷಿಯನ್ ಏರಿಯಾ ಇದ್ದ ಹಾಗೆ ಇರ್ತದೆ. ಓಕೆ ಓಕೆ. ಸೊ ವೈರ್ಸ್, ಲೈಟ್ಸ್ ಎಲ್ಲ ಇಲ್ಲೇ ಪ್ಲೇಸ್ ಆಗುತ್ತೆ. ಮೇಲ್ಗಡೆ ಬರ್ತದೆ, ಯಾವ್ದು ಕೆಳಗಡೆ ಬರುವುದಿಲ್ಲ, ಕಾಣುತ್ತೆ. ಅದರ ಮೇಲೆ ಬರ್ತದೆ. ಅದು ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ. ಅದ್ರ ಓಡಾಡೋದಕ್ಕೆ ಪ್ಲಾಟ್ಫಾರ್ಮ್ ಎಲ್ಲ ಆಲ್ರೆಡಿ ನಾವು ಮಾಡಿಟ್ಟಿರ್ತೀವಿ. ಎಸ್, ಇದೆಲ್ಲವೂ ನಾಡಿದ್ದು ರೆಡಿ ಆಗುತ್ತೆ ಫಂಕ್ಷನ್ ಒಳಗೆ. ರೆಡಿ ಆಗ್ಲೇಬೇಕು, ಆಗ್ತದೆ. ಆಗ್ಲೇಬೇಕು, ಹೌದು. ಇದು ನಾವು ಈಗಾಗಲೇ ಮಾಡಿರುವ ಒಂದು ರೂಮ್ಗಳ ವ್ಯವಸ್ಥೆ. ಯಾವುದೇ ಸ್ಟೂಡೆಂಟ್ಸ್ ಅಥವಾ ಗೆಸ್ಟ್ ಫ್ಯಾಕಲ್ಟೀಸ್, ಟೀಚರ್ಸ್ ಎಲ್ಲ ಬಂದ್ರೆ ಉಳ್ಕೊಳ್ಳಿಕ್ಕೋಸ್ಕರ ಮಾಡಿದ ಒಂದು ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ಅಂದ್ರೆ ನೀವು ಯಾರೇ ಬಂದ್ರು ಉಳ್ಕೊಳ್ಳೋ ವ್ಯವಸ್ಥೆ ಸ್ಟೂಡೆಂಟ್ಸ್ ಮಾತ್ರ? ಇಲ್ಲ, ಇಲ್ಲಿವರೆಗೆ ಸ್ಟೂಡೆಂಟ್ಸ್ ಇಲ್ಲದ ಕಾರಣ ಫ್ಯಾಕಲ್ಟೀಸ್, ಗೆಸ್ಟ್ಸ್, ಆರ್ಟಿಸ್ಟ್ ಯಾರು ಬಂದ್ರು ಉಳ್ಕೊಳ್ತಾ ಇದ್ರು. ನಾವು ಬೇರೆ ಬೇರೆ ಶೋ ಮಾಡ್ತಾ ಇರ್ತಲ್ಲ, ಆರ್ಟಿಸ್ಟ್ಗಳೆಲ್ಲ ಬಂದ್ರು ಉಳಿದಿಕ್ಕೆ. ಇನ್ನು ಮುಂದೆ ಸ್ಟೂಡೆಂಟ್ಸ್ ಉಳಿದಿಕ್ಕೂ ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದು ಇದು ಸೇರಿಸ್ಕೊಂಡೆಲ್ಲ ಹಾಸ್ಟೆಲ್ ತರ ಮಾಡ್ತೀವಿ. ಓಕೆ ಓಕೆ. ಮೇಲ್ಗಡೆನೂ ಇದೆಯಲ್ಲ ಸರ್? ಮೇಲ್ಗಡೆ ಈಗ ಲೈಬ್ರರಿ ಎಲ್ಲ ಆಗ್ತಾ ಇರುವ ಇಲ್ಲೇನೋ ಇದ್ದಂಗಿದೆ ಸರ್. ಇಲ್ಲಿ ಮೊದಲು ಕೆ ಹೆಬ್ಬಾರ್ ಆರ್ಟ್ ಗ್ಯಾಲರಿ ಅಂತ ಇತ್ತು. ಕಟ್ಟಿಂಗೇರಿ ಕೃಷ್ಣ ಹೆಬ್ಬಾರ್ ಅಂತ ದೊಡ್ಡ ಆರ್ಟಿಸ್ಟ್ ಅವರು. ಅವರ ಹೆಸರಲ್ಲಿಯೂ ಸಹ ಈ ಕಡೆ ಎಲ್ಲೂ ಕರಾವಳಿ ಭಾಗದಲ್ಲಿ ಒಂದು ಯಾವುದೇ ಅವರ ನೆನಪಿಗೆ ಯಾವುದೇ ರೀತಿಯ ಸಂಸ್ಥೆ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವಿಲ್ಲಿ ಒಂದು ಆರ್ಟ್ ಗ್ಯಾಲರಿಯನ್ನ ಮಾಡಿತ್ತು. ಆ ಆರ್ಟ್ ಗ್ಯಾಲರಿ ಆ ಕಡೆಗೆ ಶಿಫ್ಟ್ ಆಗ್ತದೆ. ಈಗ ಫುಲ್ ನಮ್ಮ ಕಾಸ್ಟ್ಯೂಮ್ ಸೆಂಟರ್ ಆಗ್ತದೆ. ಈಗ ನಾವಿಲ್ಲಿ ಕ್ಲಾಸ್ ಮಾಡ್ತಾ ಇರುವಾಗ ಬೇರೆ ಬೇರೆ ಪ್ರೊಡಕ್ಷನ್ಸ್ ಎಲ್ಲ ಮಾಡ್ತಾ ಇರ್ತೇವೆ, ನಾಟಕ, ನೃತ್ಯ ಅಂತ. ಅದರ ಕಾಸ್ಟ್ಯೂಮ್ ಇಡೋದಕ್ಕೆ ಒಂದು ಸ್ಪೇಸ್ ಬೇಕಾಗ್ತದೆ. ಅದಕ್ಕೆ ಇದನ್ನ ಮಾಡ್ತಾ ಇದ್ದೇವೆ. ಅಲ್ಲಿ ಒಂದು ಟಾಯ್ಲೆಟ್, ಬಾತ್ರೂಮ್ ಮಾಡಿ, ಯಾಕಂದ್ರೆ ಇಲ್ಲಿ ಜಾಸ್ತಿ ಜನ ಇದ್ದಾಗ ಯೂಸ್ ಮಾಡೋ ಹಾಗೆ ಕಾಸ್ಟ್ಯೂಮ್ಸ್ ಅಂಡ್ ಪ್ರಾಪರ್ಟೀಸ್ ಎಲ್ಲ ಇಲ್ಲಿ, ಕಾಸ್ಟ್ಯೂಮ್ ಪ್ರಾಪರ್ಟೀಸ್ ಇಡ್ಲಿಕ್ಕೆ ಇದನ್ನು ಮಾಡ್ತಾ ಇದ್ದೇವೆ. ಇದು ಈ ಭಾಗ, ಇದು ಸಂಪೂರ್ಣವಾಗಿ ಲೈಬ್ರರಿ ಮತ್ತೆ ಆರ್ಟ್ ಗ್ಯಾಲರಿಗೆ ಬರ್ತದೆ. ಇದು ಸಂಪೂರ್ಣವಾಗಿ ಬರ್ತದೆ, ಲೈಬ್ರರಿ ಮತ್ತೆ ಆರ್ಟ್ ಗ್ಯಾಲರಿ. ಆರ್ಟ್ ಗ್ಯಾಲರಿ ಇಲ್ಲಿಗೆ ಶಿಫ್ಟ್ ಆಗ್ತದೆ. ಈಗ ಒಳಗಡೆ 2 ರೂಮ್ ಮಾಡಿದ್ದೇವೆ.
ಸುಮಾರು ಒಂದು 10 ಜನ ಇರುವ ಹಾಗೆ ರೂಮ್ ಮಾಡಿದೆ. ಒಂದು 20 ಜನರಿಗೆ ಅಕೊಮಡೇಷನ್ ಇಲ್ಲೇ ಮಾಡ್ಬೇಕಂತ ಮಾಡಿದ್ವಿ. ಓಕೆ. ಸೊ ಅದು ಕೂಡ ನಮ್ಮ ಇಲ್ಲಿನ 10 ತಿಂಗಳ ಟ್ರೈನಿಂಗ್ ಕ್ಲಾಸಸ್ ಇರುವಾಗ ಅವರಿಗೆ ಕೊಡ್ಲಿಕ್ಕೆ ಹುಡುಗರಿಗೆ ಸಪರೇಟ್ ರೂಮ್ ಬೇಕಾಗ್ತದೆ. ಓಕೆ. ಆ ಹಿನ್ನೆಲೆಯಲ್ಲಿ ಇದು ಮಾಡ್ತಾ ಇದ್ದೇವೆ. ಸೊ ವೀಕ್ಷಕರು, ಇಲ್ಲಿ ಈಗ ಸದ್ಯಕ್ಕೆ ಅಂಡರ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರುವಂತ ಈ ಜಾಗ, ನೀವು ಪ್ರಾಬಬ್ಲಿ ಇನ್ನೊಂದು ವಾರ ಬಿಟ್ಟು ಇಲ್ಲಿಗೆ ಬಂದ್ರೆ ಈ ಜಾಗ ಒಂದ್ ರೀತಿ ಜ್ಞಾನ ಭಂಡಾರದ ಜಾಗದ ತರ ಆಗಿರುತ್ತೆ. ಇಲ್ಲಿ ಪುಸ್ತಕಗಳಿರುತ್ತೆ ಮತ್ತು ರಂಗಭೂಮಿಯ ಒಂದಿಷ್ಟು ಬೇರೆ ಬೇರೆ ಆರ್ಟ್ಸ್ ಗಳನ್ನ ಇಲ್ಲಿ ನಿಮಗೋಸ್ಕರ ತೋರಿಸುವಂತ ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ತಾರೆ. ಸೊ ಮ್ಯಾಜಿಕ್ ಇನ್ನೊಂದು ವಾರದಲ್ಲಿ ಇಲ್ಲಿ ಆಗುತ್ತೆ. ಸೊ ಒಂದು ವಾರದ ನಂತರ ನೀವು ಇಲ್ಲಿ ಬಂದಾಗ ಇದೇ ಜಾಗನ ನಾವು ತೋರಿಸಿದ್ವು ಅಂತ ಹೇಳಿ ಪ್ರಶ್ನೆ ಬರೋ ರೀತಿನಲ್ಲಿ ಈ ಜಾಗ ಕನ್ವರ್ಟ್ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಸೊ ಈ ಜಾಗ ಲೈಬ್ರರಿ ಆದ್ರೆ ಇಲ್ಲಿ 2 ರೂಮ್ಸ್ ಏನಿದೆ ಇಲ್ಲಿ ಅಂದ್ರೆ 2 ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಉಳಿಯೋ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಒಂದು ಮಿನಿಮಮ್ 10 ಜನ ಆರ್ಟಿಸ್ಟ್ ಗಳಿಗೆ ಇರೋ ವ್ಯವಸ್ಥೆ ರೌಂಡ್ ಸಿದ್ಧತೆಗಳಾಗಿದೆ. ಸೊ ಇದು ಕೂಡ ಅಷ್ಟೇ, ನಿಮ್ಗೆ ಫಂಕ್ಷನ್ ಆಗೋದ್ರೊಳಗಡೆ ಆಲ್ಮೋಸ್ಟ್ ಎಲ್ಲವೂ ರೆಡಿ ಆಗಿರುತ್ತೆ. 16ನೇ ತಾರೀಕಿಂದ 20ನೇ ತಾರೀಕುವರೆಗೂ ಪ್ರೋಗ್ರಾಮ್ ನಡೀತಾ ಇದೆ. ಸೊ 5 ದಿನಗಳ ಪ್ರೋಗ್ರಾಮ್. ಆ 5 ದಿನ ಏನೇನಾಗುತ್ತೆ? ಅದು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸಹ. ಅರೆಹೊಳೆ ದಿಬ್ಬಣ ಅನ್ನೋದು ನಾವು ಅರೆಹೊಳೆ ಪ್ರತಿಷ್ಠಾನ ಉದ್ಘಾಟನೆ ಮಾಡುವಾಗ ಇದೇ ಹೊಳೆ ದಡದಲ್ಲಿ ದೇವಸ್ಥಾನದ ಎದುರುಗಡೆ ಉದ್ಘಾಟನೆ ಆಗಿದ್ದು 2011 ಏಪ್ರಿಲ್ 24ಕ್ಕೆ. ಆ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಕೊಟ್ಟ ಹೆಸರು ಅರೆಹೊಳೆ ದಿಬ್ಬಣ ಅಂತ. ಇಡೀ ಅರೆಹೊಳೆಯರಿಗೆ ಒಂದು ದಿಬ್ಬಣ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ 3 ವರ್ಷ ಕಂಟಿನ್ಯೂಸ್ ಆಗಿ ನಾವು ಇಲ್ಲಿ ದಿಬ್ಬಣ ಮಾಡಿತ್ತು. ಅದಾದ ನಂತರ ಬೇರೆ ಬೇರೆ ಕಾರಣದಿಂದ ಇಲ್ಲಿ ಮುಂದುವರಿಸಲಿಕ್ಕೆ ಆಗ್ಲಿಲ್ಲ. ಈಗ ಇಲ್ಲಿ ಸಹ ಅದನ್ನೇ ನಾವು ಅರೆಹೊಳೆ ದಿಬ್ಬಣ ಅನ್ನೋ ಹೆಸರಲ್ಲಿ ಮಾಡ್ತಾ ಇದ್ದೇವೆ. ಈ 5 ದಿನಗಳಲ್ಲಿ ಮುಖ್ಯವಾಗಿ ನನ್ನ ಆಸಕ್ತಿಯ ಕ್ಷೇತ್ರ ಮತ್ತೆ ಈ ಒಟ್ಟು ರಂಗಮಂದಿರದ ಆಶಯ ಅಂದ್ರೆ ತರಗತಿಗಳು ಅಥವಾ ತರಬೇತಿಗಳು. ಆ ಹಿನ್ನೆಲೆಯಲ್ಲಿ ಪ್ರತಿ ದಿವಸ ಬೆಳಿಗ್ಗೆ 7ರಿಂದ 1:30ವರೆಗೆ ರಂಗ ತರಬೇತಿ ಶಿಬಿರ ಆಗ್ತದೆ. ರಂಗಿನಾಟ ಅಂತ ಅದರ ಹೆಸರು. ಮೊದಲನೇ ದಿವಸ ಸುಜೇಂದ್ರ ಹಂದೆ ಅವರು ಉದ್ಘಾಟನೆ ಮಾಡ್ತಾರೆ. ಅದಂತ ಬೇರೆ ಬೇರೆ ಕ್ಷೇತ್ರದ ಅಂದ್ರೆ ನಟನೆ, ಲೈಟು, ಹೀಗೆ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಈ 5 ದಿನಗಳ ಕಾಲ 1:30-2 ಗಂಟೆ ಹೊತ್ತು ಬೇರೆ ಬೇರೆಯವರು ಕ್ಲಾಸ್ ಕೊಡ್ತಾರೆ. ಅದಾದ ನಂತರ ಕೊನೆಯ 1:30 ಗಂಟೆ ಬೆಂಗಳೂರಿನ ಆದಿಮೂಲ ಅಂತ ಒಂದು ರಂಗಗೀತೆಗಳ ತಂಡ ಇದೆ. ಗುರುರಾಜ್ ಹೊಸಕೋಟೆಯವರ ಮಗ ರಾಜಗುರು ಹೊಸಕೋಟೆ ಅಂತ ನಡೆಸ್ತಾ ಇದ್ದಾರೆ. ಅವ್ರ ಟೀಮ್ನವರು ಇಲ್ಲೇ ಇರ್ತಾರೆ 5 ದಿವಸಗಳ ಕಾಲ. ಒಂದಷ್ಟು ರಂಗಗೀತೆಗಳನ್ನು ಹೇಳಿಕೊಡ್ತಾರೆ. ಇದು ಪ್ರತಿ ದಿವಸ ಬೆಳಿಗ್ಗೆ 7ರಿಂದ 1:30ವರೆಗೆ ಇರುವ ಒಂದು ಶಿಬಿರದ ಒಟ್ಟು ಸ್ವರೂಪ. ಮಾರ್ನಿಂಗ್ ಸೆಷನ್. ಅದಾದ ನಂತರ ಮಧ್ಯಾಹ್ನ 2:30ಯಿಂದ ಪ್ರತಿ ದಿವಸ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತದೆ. ಈಗ 16ನೇ ತಾರೀಕು ಮಧ್ಯಾಹ್ನ 2:30ಗೆ ಸ್ಯಾಕ್ಸೋಫೋನ್, ಒಂದು ಮಂಗಳ ವಾದ್ಯ ಅನ್ನೋ ರೀತಿಯಲ್ಲಿ ಸ್ಯಾಕ್ಸೋಫೋನ್ ಕಚೇರಿಯಿಂದ ಶುರು ಮಾಡ್ತೇವೆ. ಅದಾದ ನಂತರ ನಿಮ್ಗೆ ಗೊತ್ತಿರಬಹುದು, ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು ಒಂದು ಹೊಸ ಪ್ರೊಡಕ್ಷನ್ ಮಾಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆಯನ್ನು ಹೇಳುವ ಒಂದು ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಒಂದು ನೃತ್ಯ ರೂಪಕ. ಅದರ ಮೊದಲ ಪ್ರದರ್ಶನ, ಅದರ ಬಿಡುಗಡೆ ಮತ್ತು ಮೊದಲ ಪ್ರದರ್ಶನ ಇಲ್ಲಿ ಪ್ರಧಾನ ವೇದಿಕೆಯಲ್ಲಿ ಆಗ್ತದೆ. ಸೊ ಅದೊಂದು ಕುತೂಹಲ ಇತ್ತು, ಅದು ಯಾವಾಗ, ಎಲ್ಲಿ, ಏನು ಕತೆ ಅಂತ. ಧರ್ಮ ಸಂಸ್ಥಾಪನಾರ್ಥಾಯ ಅನ್ನೋದು ಧರ್ಮಸ್ಥಳದ ಕತೆ. ಹಾಗಾದ್ರೆ ಅಂದ್ರೆ ನೀವೀಗ ಬಿಡುವನೆ ಬ್ರಹ್ಮಲಿಂಗ, ಮಂದಾರ್ತಿ ಮಾದೇವಿ ಏನ್ ಮಾಡಿದ್ರಿ, ಅದೇ ರೀತಿ ಧರ್ಮಸ್ಥಳದ ಕ್ಷೇತ್ರದ ಕತೆ. ಮಹಾತ್ಮೆ ಅದು ಧರ್ಮ ಸಂಸ್ಥಾಪನೆಗಾಗಿ ಗಣಗಳು ಬರುವ ಕತೆ ಅಲ್ಲ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಹೆಸರು ಕೊಟ್ಟಿದೆ. ಈ ಕಾಲ ಧರ್ಮದ ಹುಡುಕಾಟ ಅದು ಕತ್ತಲೆಯಲ್ಲಿ ಕಂಡು ಬಿಟ್ಟಂತೆ. ಓಕೆ. ಅದರ ಮೊದಲ ಪ್ರದರ್ಶನ ಅರೆಹೊಳೆ ಪ್ರತಿಷ್ಠಾನದ ಅರೆಹೊಳೆ ದಿಬ್ಬಣದ ವೇದಿಕೆಯಲ್ಲಿ ಮೊದಲ ದಿನ ಆಗುತ್ತೆ. ವೇದಿಕೆಯಲ್ಲಿ ಮೊದಲ ದಿವಸ ಆಗ್ತದೆ. ಓಕೆ. ಯಾವ ಟೈಮಿಗೆ ಆಗುತ್ತೆ? 16ನೇ ತಾರೀಕು 5:30ರಿಂದ 7 ಗಂಟೆವರೆಗೆ ಆಗ್ತದೆ. 5:30ರಿಂದ 7 ಗಂಟೆ. ಓಕೆ. ಅದಾದ ನಂತರ ಹನುಮಗಿರಿ ಮೇಳದ ಯಕ್ಷಗಾನ ಇದೆ ಆ ದಿವಸ. ಅದು ನಮ್ಮ ಇಲ್ಲಿ ಕಟ್ಟಡದ ಹಿಂದಿನ ಬೈಲಲ್ಲಿ ಮಾಡ್ತೇವೆ ಯಕ್ಷಗಾನ. ಅದು ಆ ದಿವಸಕ್ಕೆ ಮುಗಿತದೆ. 17ನೇ ತಾರೀಕು ಈಗಲೇ ಹೇಳಿದಾಗೆ ಬೆಳಿಗ್ಗೆ 7ರಿಂದ 1:30ವರೆಗೆ ತರಬೇತಿಗಳ ಶಿಬಿರ ನಡೀತಾ ಇರ್ತದೆ. ಮತ್ತೆ 2:30ರಿಂದ ಸಿದ್ದಾಪುರದ ಯಕ್ಷ ನುಡಿ ಸಿರಿಬಳಗ, ಇದರ ಕಲಾವಿದರು ಒಂದಷ್ಟು ಜನ ಬಂದು ಒಂದು ಯಕ್ಷಗಾನ ತಾಳಮದ್ದಲೆ ಮಾಡ್ತಾರೆ, ಸುದರ್ಶನ ವಿಜಯ ಅಂತ. ಅದು 5:30ವರೆಗೆ ನಡೀತದೆ 17ನೇ ತಾರೀಕು. ಅದಾದ ನಂತರ 7 ಗಂಟೆಯಿಂದ ನಟನಾ ಮೈಸೂರು, ಮಂಡ್ಯ ರಮೇಶ್ ಮಗಳು, ತಾವು ಗೊತ್ತಿರಬಹುದು, ದಿಶಾ ರಮೇಶ್ ಅಂತ. ಅವರು ಪ್ರಧಾನ ವೇದಿಕೆಯಲ್ಲಿರುವ ಒಂದು ನಾಟಕ ಕಣಿವೆಯ ಹಾಡು ಅನ್ನುವ ನಾಟಕದ ಪ್ರದರ್ಶನ ಇರ್ತದೆ. ಅದು ಕೆಳಗಿನ ಪ್ರಧಾನ ವೇದಿಕೆಯಲ್ಲಿ. ಮತ್ತೆ 18 ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಈಗಲೇ ಹೇಳಿದ ಹಾಗೆ ರಂಗಿನಾಟ. ಮಧ್ಯಾಹ್ನ 2:30ಯಿಂದ ಮತ್ತೆ ಬೇರೆ ಕಾರ್ಯಕ್ರಮ 18ರಂದು ಸ್ಟಾರ್ಟ್ ಆಗ್ತದೆ. ಇಲ್ಲಿ ನಮ್ಮ ಅರೆಹೊಳೆಯ ಈ ರಂಗ ಶಿಕ್ಷಣ ಕೇಂದ್ರದಲ್ಲಿ ಕಳೆದ 2 ವರ್ಷದಿಂದ ನಾವು ತರಗತಿ ಮಾಡ್ತಾ ಇದ್ದೇವೆ, ನೃತ್ಯ ತರಗತಿ. ಒಂದು 40 ಜನ ವಿದ್ಯಾರ್ಥಿಗಳು ಇಲ್ಲಿ ನೃತ್ಯ ಅಭ್ಯಾಸ ಮಾಡ್ತಿದ್ದಾರೆ. ಶ್ವೇತಾ ಅರೆಹೊಳೆ ಪ್ರತಿ ಸಂಡೆ ಬಂದು ಇಲ್ಲಿ ಕ್ಲಾಸ್ ಅನ್ನು ಕೊಡ್ತಾರೆ. ಆ ಮಕ್ಕಳ ನೃತ್ಯ ಕಲ್ತದ್ದು ಏನಿದೆ ಅದನ್ನ ಪ್ರೆಸೆಂಟೇಶನ್, ಅದ್ರ ಜೊತೆಗೆ ಇನಿದನಿ ಮ್ಯೂಸಿಕಲ್ಸ್ ಅಂತ ಗೀತಾ ಬೈಂದೂರ್ ಅಂತ ಸಿಂಗರ್ ಇದ್ದಾರೆ, ಅವರ ಹಾಡುಗಳು ಪ್ಲಸ್ ಡಾನ್ಸ್ ಅನ್ನ ಮಾಡ್ತಾ 2:30ರಿಂದ 5:30ವರೆಗೆ ಆ ಕಾರ್ಯಕ್ರಮ ಇಲ್ಲಿ ಮುಖ್ಯ ವೇದಿಕೆಯಲ್ಲಿ ಆಗ್ತದೆ. ಅದಾದ ನಂತರ ರಾತ್ರಿ ಸಂಜೆ 7ವರೆಗೆ ನೀವು ಕೇಳಿರ್ಬೋದು, ಆಯಣ ಡಾನ್ಸ್ ಕಂಪನಿ ಅಂತ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ ಡಾನ್ಸ್ ಕಂಪನಿ. ಅವರಿಂದ ಧ್ರುವ ಅನ್ನುವ ಒಂದು ನೃತ್ಯ ಇದೆ ವೇದಿಕೆಯಲ್ಲಿ.
ನಡೆದಿಕ್ಕಿದೆ 18ಕ್ಕೆ. 18. 19 ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಶಿಬಿರ ಹೇಳಿದ ಹಾಗೆ ನಮಗೊಂದು ದೊಡ್ಡ ಮಹತ್ವಾಕಾಂಕ್ಷೆ ಇತ್ತು, ಒಂದು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಮಾಡಬೇಕು ಅಂತ ಈ ಜಾಗದಲ್ಲಿ. ಹಾಗೆ ಒಂದು ನೃತ್ಯ ಸ್ಪರ್ಧೆಯನ್ನ ನೂಪುರಂಗಳ್ ಅನ್ನುವ ಹೆಸರಲ್ಲಿ ಮಾಡ್ತಾ ಇದ್ದೇವೆ. ನೂಪುರಂಗಳ್ ಅಂತ ನೃತ್ಯ ಸ್ಪರ್ಧೆ ಹೆಸರು. ಈಗಾಗಲೇ ಒಂದು 9 ತಂಡದವರು ಹೆಸರು ಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ಸ್ಪರ್ಧೆ ಅದು. ಅದನ್ನ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಗೋವಿಂದ ಬಾಬು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದು 2:30 ಮತ್ತೆ 5:05 ಆಗ್ತದೆ. ಅದಾದ ನಂತರ ಮಂಗಳೂರಿನ ವಿದ್ಯಾಶ್ರೀ ರಾಧಾಕೃಷ್ಣ ಅಂತ, ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಅವರದ್ದು ಅಮೃತ ಸೋಮೇಶ್ವರ ಅವರು ಬರೆದ ಜ್ವಾಲಾಮುಖಿ ಅಂಬೆ ಅನ್ನೋ ಒಂದು ಏಕ ವ್ಯಕ್ತಿ ರೂಪಕ ಪ್ರದರ್ಶನ ಆಗ್ತದೆ. ಅದಾದ ನಂತರ ಆ ಸ್ಪರ್ಧೆಯ ಫಲಿತಾಂಶಗಳು, ಅದರ ಬಹುಮಾನ ವಿತರಣೆ 19ನೇ ತಾರೀಕಿಗೆ ಮುಗಿತದೆ. 20ನೇ ತಾರೀಕು ಕೊನೆಯ ದಿನ. ಆ ದಿವಸ ಶಿಬಿರ ಮತ್ತೆ 2:30 20ನೇ ತಾರೀಕಿಗೆ ಕಾರ್ಯಕ್ರಮ ಹಾಗೆ ಮುಂದುವರಿತದೆ. 20ನೇ ತಾರೀಕು ನಾವು ಈ 5 ದಿವಸಗಳ ಕಾಲ ರಂಗಗೀತೆಗಳು, ರಂಗ ಶಿಬಿರದಲ್ಲಿ ಕಲಿತ ರಂಗಗೀತೆಗಳನ್ನ ಅಥವಾ ಅವ್ರು ಮಾಡಿದ ಆಕ್ಟಿವಿಟಿಗಳನ್ನ 2:30 ಒಂದು 5:30 ಪ್ರದರ್ಶನ ಮಾಡ್ತಾರೆ. ಅವ್ರ ಜೊತೆಗೆ ಆದಿಮೂಲ ತಂಡದವರು ಒಳ್ಳೆಯ ಒಂದು ರಂಗಗೀತೆಗಳನ್ನ ಮತ್ತು ಹೊಸಕೋಟೆ ಶೈಲಿ ಜಾನಪದ ಗೀತೆ ತಾವು ಕೇಳಿರ್ಬೋದು. ಗುರುರಾಜ್ ಹೊಸಕೋಟೆ ಅವರ ಬರದ ಹಾಡುಗಳು, ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕಲಿತ ಹುಡುಗಿ ಕುದುರೆ ನಡುಗಿ, ಮತ್ತೆ ತಾಯಿ ಇಲ್ಲದ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ಈ ತರದ ಹಾಡುಗಳನ್ನ ಅವರು ತಂಡದವರು ಹಾಡ್ತಾರೆ. ನಮ್ಮ ಶಿಬಿರದ ವಿದ್ಯಾರ್ಥಿಗಳು ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಅದಾದ ನಂತರ 7:30 ಮಾನಸಿ ಸುಧೀರ್ ಅವರ ತಂಡ ನೃತ್ಯ ನಿಕೇತನ ಕೊಡುವರು. ಅವ್ರನ್ನ ನಾರಸಿಂಹ ಅನ್ನುವ ಒಂದು ನೃತ್ಯ ನಾಟಕ ನಡೀತದೆ. ಈ ಎಲ್ಲದರ ಮಧ್ಯದಲ್ಲಿ ನಾವು ಸಭಾ ಕಾರ್ಯಕ್ರಮಗಳಿಗೆ ತುಂಬಾ ಜಾಸ್ತಿ ಹೊತ್ತನ್ನು ಕೊಡೋದು ಬೇಡ ಅನ್ನೋ ಕಾರಣಕ್ಕೆ 18ನೇ ತಾರೀಕು ಮಾತ್ರ ಒಂದು 5:30 7 ಸಭಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಶಾಸಕರು ಗುರುರಾಜ್ ಗಂಟಿಹೊಳೆ ಅವರು ಬರ್ತಾರೆ. ನಮ್ಮ ಅರೆಹೊಳೆ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪೂರೂರು ಬರ್ತಾರೆ. ಮತ್ತೆ ಸ್ಥಳೀಯ ಗಣ್ಯರು, ಬೇರೆ ಬೇರೆ ಗಣ್ಯರು ಎಲ್ಲ, ಡಾಕ್ಟರ್ ದೀಪಕ್ ಶೆಟ್ಟಿ ಬಾರ್ಕೂರ್ ಬರ್ತಾರೆ ಬೆಂಗಳೂರಿನಿಂದ, ವಸಂತಿ ಗಿಳಿಯಾರಿದ್ದಾರೆ. ಹೀಗೆ ಒಂದು ಸಭಾ ಕಾರ್ಯಕ್ರಮ 18ನೇ ತಾರೀಕು ಮಾತ್ರ ಮಧ್ಯಾಹ್ನ ಇರ್ತದೆ. ಕಡೆಗೆ 20ಕ್ಕೆ ಒಂದು ಸಮಾರೋಪ ಕಾರ್ಯಕ್ರಮ ಇರ್ತದೆ. ಅದೊಂದು ಸಣ್ಣ ರೀತಿಯಲ್ಲಿ ಸಭಾ ಕಾರ್ಯಕ್ರಮ ಮಾಡಿ 20ಕ್ಕೆ ಈ ವರ್ಷದ ದಿಬ್ಬಣದ ಸಮಾರೋಪ ಮಾಡ್ತೇವೆ. ನಿಜ ಹೇಳ್ಬೇಕಂದ್ರೆ ಆ ದಿವಸ ಹೊಸ ಕಾರ್ಯಕ್ರಮಗಳು, ಹೊಸ ಚಟುವಟಿಕೆಗಳು ಆರಂಭ ಆಗುವ ದಿವಸ. ಇದಿಷ್ಟು ಒಟ್ಟು ಕಾರ್ಯಕ್ರಮದ ರೂಪುರೇಷೆಗಳು. ಈ ರಂಗಿನಾಟದಲ್ಲಿ ಸುಮಾರು 50 ಜನ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 50 ಜನ ಅಂದ್ರೆ ರಾಜ್ಯಾದ್ಯಂತ ಇದ್ದಾರೆ. ಉದಾಹರಣೆಗೆ ಚಿತ್ರದುರ್ಗ, ತೀರ್ಥಹಳ್ಳಿ, ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಬೆಂಗಳೂರು, ಈ ಬೇರೆ ಬೇರೆ ಕಡೆಯಿಂದ, ಮತ್ತೆ ಮಂಗಳೂರು, ಎಲ್ಲ ಕಡೆಯಿಂದ ಸೇರಿ ಒಂದು 50 ಜನ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಕನಸು ಮತ್ತೆ ಕಾನ್ಸೆಪ್ಟ್ ಇರುವುದೇ ಹಾಗೆ, ಇಡೀ ರಾಜ್ಯ ಮಟ್ಟದ ಎಲ್ಲರೂ ಇಲ್ಲಿ ಬರಬೇಕು ಅನ್ನೋ ಕಾರಣದಿಂದ ರಂಗಿನಾಟ ಶಿಬಿರ ಹಾಕೊಂಡಿದ್ದೇವೆ. ಇದಿಷ್ಟು ಒಟ್ಟು ಕಾರ್ಯಕ್ರಮಗಳ ಸ್ವರೂಪಗಳು. ರಂಗಿನಾಟಕ್ಕೆ ಯಾವುದೇ ರೀತಿಯ ದೊಡ್ಡ ಶುಲ್ಕ ಅಂತ ನಾವು ವಿಧಿಸ್ತಾ ಇಲ್ಲ. ನಾಮಿನಲ್ ಆಗಿ ಒಂದು 1000 ರೂಪೀಸ್ ಮಾತ್ರ ನಾವು ಒಂದು ರಿಜಿಸ್ಟ್ರೇಷನ್ ಅಂತ ಮಾಡ್ತಾ ಇದ್ದೇವೆ. ಅವ್ರಿಗೆ ಊಟ, ವಸತಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿ ಈ ಎಲ್ಲದನ್ನು ಮುಗಿದ ನಂತರ 21ನೇ ತಾರೀಕು ಬೆಳಿಗ್ಗೆ, ಅದು ನಮ್ಮ ಅಫಿಷಿಯಲ್ ಆಗಿ ಇನ್ವಿಟೇಷನ್ ಅಲ್ಲಿ ಅಥವಾ ಅಫಿಷಿಯಲ್ ಇದಂತಲ್ಲ, 21ರ ಬೆಳಿಗ್ಗೆ ಎಲ್ಲರೂ ಇಲ್ಲಿ ಸೇರಿ ಅವರಿಗೆ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಒಂದು ಮುಂದೆ ಹೇಗೆ ಅನ್ನೋದ್ರ ಬಗ್ಗೆ ಅವರ ಹತ್ರ ಒಂದು ವಿಚಾರ ವಿನಿಮಯ ಮಾಡ್ತೇವೆ. ಇದೆಲ್ಲದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮಿಸ್ ಆಗಿದಂದ್ರೆ, ಈ ಶಿಬಿರದ ಮರುದಿವಸ ಶಿಬಿರದಲ್ಲಿ ಬಂದವರು ಇಲ್ಲಿ ಆಗುವ ಅಷ್ಟೂ ಕಾರ್ಯಕ್ರಮಗಳನ್ನು ನೋಡಬೇಕು. ಉದಾಹರಣೆಗೆ 16ನೇ ತಾರೀಕು ಮಧ್ಯಾಹ್ನ ಸ್ಯಾಕ್ಸೋಫೋನ್ ಇಂದ ಸ್ಟಾರ್ಟ್ ಆಗಿ ಯಕ್ಷಗಾನದವರೆಗೆ ಇರ್ತದೆ ಕಾರ್ಯಕ್ರಮ. ಅದಷ್ಟನ್ನು ಅವರು ನೋಡ್ಬೇಕು. ನೋಡಿ ಮರುದಿವಸ ಬೆಳಿಗ್ಗೆ 1 ಗಂಟೆ ಹೊತ್ತು ಆ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ನಾವು ಮಾತುಕತೆ ಮಾಡ್ತೇವೆ. ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಆ ಕಾರ್ಯಕ್ರಮ ಏನು, ಎಂತದು, ಅದ್ರ ಬಗ್ಗೆ ಮಾತುಕತೆ ಆಗ್ತದೆ. ಪ್ರತಿ ದಿವಸ ಓದಾಗ್ತದೆ. ನಾವು 21ನೇ ತಾರೀಕಿಗೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಇರೋ ರೀಸನ್ ಅದು, 20ನೇ ತಾರೀಕಿನ ಕಾರ್ಯಕ್ರಮವನ್ನು 21ಕ್ಕೆ ನಾವು ರಿವ್ಯೂ ಮಾಡ್ಬೇಕು. ಇದೆಲ್ಲವನ್ನು ದಾಖಲೆ ಮಾಡುವ ಒಂದು ದೊಡ್ಡ ಆಲೋಚನೆ ಇದೆ. ವಿಡಿಯೋ ಅಥವಾ ವಾಯ್ಸ್ ರೆಕಾರ್ಡ್ ಇರಬಹುದು. ಮತ್ತೆ ಮುಂದೆ ಅದನ್ನ ಒಂದು ಬುಕ್ಲೆಟ್ ಮಾಡಿ ಅವರಿಗೂ ಹಂಚುತ್ತೇವೆ, ಮುಂದೆ ಇಲ್ಲಿ ಬರುವ ರಂಗ ಶಿಕ್ಷಣದ ವಿದ್ಯಾರ್ಥಿಗಳಿಗೂ ಹಂಚುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆ ಕಾರ್ಯಕ್ರಮಗಳ ರಿವ್ಯೂ ಅಂತ ಹೇಳ್ಬೋದು ಅಥವಾ ವಿಮರ್ಶೆ ಅಂತ ಹೇಳ್ಬೋದು. ಆ ತರ ಮಾಡುವ ಒಂದು ಕಾನ್ಸೆಪ್ಟ್ ಇದೆ. ಇದ್ರ ಮಧ್ಯದಲ್ಲಿಯೂ ಕೆಲವು ನಿರ್ದೇಶಕರು ಅಥವಾ ಆ ತಂಡಕ್ಕೆ ಸಂಬಂಧಪಟ್ಟವರೊಬ್ಬರನ್ನು ಉಳಿಸಿಕೊಂಡು ಅವರು ಮರುದಿವಸ ಬೆಳಿಗ್ಗೆ ಮಾತಾಡುವ ಸಾಧ್ಯತೆಗಳನ್ನ ಸಹ ನೋಡ್ತಾ ಇದ್ದೇವೆ. ಕೆಲವು ಟೀಮ್ನವರು ಒಪ್ತಾ ಇದ್ದಾರೆ ಅವ್ರನ್ನ ಒಂದ್ ದಿವಸಕ್ಕೆ ಉಳಿಸ್ಕೊಂಡು. ಉದಾಹರಣೆಗೆ ಈಗ ಯಕ್ಷಗಾನವೇ ಆಗಿರ್ತದೆ, ಯಾರಾದ್ರೂ ಒಬ್ರು ಕಲಾವಿದರು ಅದಕ್ಕೆ ಸಂಬಂಧಪಟ್ಟವ್ರು ಮರುದಿವಸ ಇದ್ರೆ ವಿಚಾರ ವಿನಿಮಯ ಸುಲಭ ಆಗ್ತದೆ. ಇದು ನಮ್ಮ ಒಟ್ಟು ದಿಬ್ಬಣದ ಒಂದು ಸ್ವರೂಪ. ಅಂದ್ರೆ ಎಲ್ಲಕ್ಕಿಂತ ಒಂದು ವಂಡರ್ ಏನು ಅಂತಂದ್ರೆ, ನಾವು ಇವರಿಗೆ ರಂಗಾಯಣ ರಘು ಅಂತ ಹೆಸರು ಕೇಳಿದೀವಿ, ನೀನಾಸಂ ಸತೀಶ್ ಅನ್ನೋ ಹೆಸರನ್ನ ಸಿನಿಮಾ ರಂಗದಲ್ಲಿ ಕೇಳಿದೀವಿ.
ಹಾಗೆ ಒಂದು ಪ್ರಮುಖವಾದಂತ ಹೆಸರು ನಮ್ಮೂರವರು ಅಥವಾ ನಮ್ಮೂರಲ್ಲಿ ಬಂದು ಕಲ್ತವರು ಈ ಅರೆಹೊಳೆ ಅನ್ನುವಂತ ಹೆಸರನ್ನ ತನ್ನ ತಲೆ ಕಿರೀಟವಾಗಿ ಸಿನಿಮಾ ರಂಗದಲ್ಲಿ ಸೇರಿದಂತೆ ರಂಗಭೂಮಿಯಲ್ಲಿ ಪಸರಿಸ್ತಾರೆ. ಮಾಡ್ಬೇಕು ಅನ್ನೋ ಕನಸಿದೆ. ಅದಕ್ಕೋಸ್ಕರ ನಾವು ನಮ್ಮ ತಂಡದ ಇಬ್ಬರು ಕಲಾವಿದರು, ನಂದಗೋಕುಲದ ಬಗ್ಗೆ ಹಾಗೂ ಗೊತ್ತಿದೆ ನಿಮಗೆ. ಹೌದು. ಅದರ ಇಬ್ಬರು ಕಲಾವಿದರನ್ನ ನಾವು 2 ವರ್ಷ, ಒಬ್ಬಳು ಹುಡುಗಿ ಚೈತ್ರ ಕೋಟೆ ಅಂತ ರಂಗಾಯಣಕ್ಕೆ ಕಳಿಸಿ 1 ವರ್ಷ ಡಿಪ್ಲೊಮಾ ಮಾಡಿಸಿದ್ದೇವೆ. ಇನ್ನೊಬ್ಬ ಅಕ್ಷಿತ್ ಅನ್ನೋ ಹುಡುಗ ನೀನಾಸಂಗೆ ಹೋಗಿ 1 ವರ್ಷ ಡಿಪ್ಲೊಮಾ ಮಾಡಿ ಬಂದಿದ್ದಾನೆ. ಅದಾದ ನಂತರ 1 ವರ್ಷ ನೀನಾಸಂ ತಿರುಗಾಟ ನಾಟಕಗಳಲ್ಲಿ ಹೋಗಿದ್ದಾನೆ. ಇದನ್ನು ನಾವು ಸಂಬಂಧಿಸಿದ ಸಂಸ್ಥೆಯವರ ಹತ್ರ ಮೊದಲೇ ಹೇಳ್ಕೊಂಡೆ ನಾವು ಅವರನ್ನ ಆ ತರದ ಒಂದು ಟ್ರೈನಿಂಗ್ ಮಾಡಿ ನಾವು ಇಟ್ಕೊಂಡಿದ್ದೇವೆ. ಅಂದ್ರೆ ನಮ್ಗೆ ಈಗ ಇಬ್ರು ರಿಸೋರ್ಸ್ ಪರ್ಸನ್ ರೆಡಿಯಾಗಿ ಇಲ್ಲಿದ್ದಾರೆ. ಮತ್ತೆ ಶ್ವೇತಾ ಅರೆಹೊಳೆ ನೃತ್ಯದಲ್ಲಿ ಬೇಕಾದಷ್ಟು ತರಗತಿಗಳನ್ನು ಕೊಡ್ತಾರೆ. ಹಾಗೆ ರಿಸೋರ್ಸ್ ಪರ್ಸನ್ ತುಂಬಾ ಹೊರಗಡೆ ಹುಡುಕುವ ಯಾವುದೇ ಅನಿವಾರ್ಯತೆ ಇಲ್ಲ. ನಮ್ಮ ನಂದಗೋಕುಲ ತಂಡದಲ್ಲಿ ಇದ್ದಾರೆ. ಅವರನ್ನು ನೀವು ರಿಸೋರ್ಸ್ ಆಗಿ ಕನ್ವರ್ಟ್ ಮಾಡಿದ್ದೀರಿ. ಹಾಗೆ ನಮ್ಮ ನಂದಗೋಕುಲ ಅನ್ನೋ ತಂಡ ಇರುವ ಕಾರಣ ಅಕ್ಷಿತ್ ಅನ್ನೋ ಹುಡುಗ ಅವನ ಹೆಸರನ್ನೇ ಅಕ್ಷಿತ್ ನಂದಗೋಕುಲ ಅಂತ ಮಾಡ್ಕೊಂಡಿದ್ದಾನೆ. ಮುಂದೆ ಅಂತಹ ಕೆಲವು ಅಕ್ಷಿತ್ ಅರೆಹೊಳೆಯವರು ಬರಬಹುದು ಅನ್ನೋ ಒಂದು ಕಂಪ್ನಿ. ಏನಾಯ್ತು ಕಂದ? ಜಗದ್ರಕ್ಷಕ ಪರಮೇಶ್ವರನ ಪರಮ ಸೇವಕನಿಗೆ ಬಂದ ವಿಪತ್ತಾದರೂ ಏನು? ಅಮ್ಮ, ಎಂದಿನಂತೆ ದ್ವಾರದಲ್ಲಿ ಕರ್ತವ್ಯದಲ್ಲಿರುವ ಹೊತ್ತು ಆಗ ಆಗ ಬಂದರ ಐವರು ನಾಗಕನ್ನಿಕೆಯರು. ಸಾಮಾನ್ಯವಾಗಿ ನಿಮ್ಮ ಶೋ ನೋಡುವಂತ ಒಂದಿಷ್ಟು ಜನ ಉತ್ಸಾಹಿ ಮಕ್ಕಳಿಗೆ ಇರೋ ಪ್ರಶ್ನೆ, ನಾನು ಅರೆಹೊಳೆ ಸೇರ್ಬೇಕು ಅಥವಾ ನಂದಗೋಕುಲ ಡ್ಯಾನ್ಸ್ ಟೀಮ್ ಸೇರ್ಬೇಕು, ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ, ನಾನು ಮಂಗಳೂರಿಗೆ ಹೋಗ್ಬೇಕಾ, ನಾನು ಅರೆಹೊಳೆಗೆ ಬರ್ಬೇಕಾ, ಏನ್ ಮಾಡ್ಬೇಕು ಅನ್ನೋ ಆ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಅದೊಂದು ದೊಡ್ಡ ಕನ್ಫ್ಯೂಷನ್ ಹೆಚ್ಚಿನವರಿಗಿದೆ. ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು ಅಂದಾಗ ಹೆಚ್ಚಿನವರು ಇದು ಅರೆಹೊಳೆಯಲ್ಲೇ ಇದೆ ಅಂದ್ಕೊಳ್ತಾರೆ. ವಾಸ್ತವವಾಗಿ ನಾನು ವೃತ್ತಿ ನಿಮಿತ್ತ ಮಂಗಳೂರಿಗೆ ಹೋಗಿದ್ರಿಂದ, ಅಲ್ಲೇ ತಂಡ ಸೆಟಪ್ ಆಗಿದ್ರಿಂದ ಎಲ್ಲರೂ ಮಂಗಳೂರಿನಲ್ಲೇ ಇರುವುದು. ಹಾಗೆ ತಂಡದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಬೇಕಂತಿದ್ರೆ ಮಂಗಳೂರಿಗೆ ಬರಬೇಕಾಗ್ತದೆ. ಅಲ್ಲಿ ರೆಗ್ಯುಲರ್ ಪ್ರಾಕ್ಟೀಸ್ ಇರ್ತದೆ, ಎಲ್ಲದೂ ಇರ್ತದೆ. ಆದ್ರೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ಅಂತದ್ದೇ ಒಂದು ತಂಡದ ಶಾಖೆ ತರ ಮಾಡ್ಬೇಕು ಅನ್ನೋ ಆಲೋಚನೆ ಇದೆ. ಆ ಹಿನ್ನೆಲೆಯಲ್ಲಿ ಸಹ ವರ್ಕ್ ಮಾಡ್ತಾ ಇದ್ದೇವೆ. ಇಲ್ಲಿ ಕಲಿತಾ ಇರೋ 1-2-3 ಮಕ್ಕಳು ಈಗ ನಂದಗೋಕುಲದಲ್ಲಿ ಅವಕಾಶ ಸಿಕ್ಕಿದಾಗ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. 3-4 ಜನ ರೆಡಿ ಆಗಿದ್ದಾರೆ. ಅವ್ರ ಮೂಲಕ ಇಲ್ಲಿ ಕ್ಲಾಸ್ ಕೊಡಿಸ್ತಾ ಇದ್ದೇವೆ, ನಮಗೆ ಬರ್ಲಿಕ್ಕೆ ಆಗದೆ ಇದ್ದು ಸಂದರ್ಭದಲ್ಲಿ. ಹಾಗೆ ಮುಂದಿನ ದಿವಸಗಳಲ್ಲಿ ಬಹುಶಃ ಇಲ್ಲಿಯೂ ಅದಕ್ಕೊಂದು ಸಾಧ್ಯತೆ ಸಿಗಬಹುದು. ಸದ್ಯಕ್ಕೆ ಏನಿದ್ರು ಮಂಗಳೂರಲ್ಲಿ, ಆದ್ರೆ ಮಂಗಳೂರಲ್ಲಿ ನಾವು ಉಳಿಲಿಕ್ಕೆ ಮತ್ತೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟುಡಿಯೋ ಎಲ್ಲ ಇದೆ, ಅಲ್ಲಿ ಉಳಿಯುವ ಒಂದು ವ್ಯವಸ್ಥೆ ಇದೆ. ಒಂದು ವೃತ್ತಿಪರರಾಗಿ 3-4 ಜನ ಫುಲ್ ಟೈಮ್ ವೃತ್ತಿಪರರಾಗಿ ನಮ್ಮ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಕಲಾವಿದರಾಗಿ. ಅವರಿಗೆ ಉಳ್ಕೊಳ್ಳಿಕ್ಕೆ ಮತ್ತೆ ಏನೋ ಸಣ್ಣ ರೀತಿಯಲ್ಲಿ ಒಂದು ಪೇಮೆಂಟ್ ಗಳನ್ನ ಇದನ್ನ ನಾವು ಮಾಡ್ಕೊಂಡೇ ಹೋಗ್ತಾ ಇದ್ದೇವೆ. ಇವನ್ ನಂದಗೋಕುಲದಲ್ಲಿ ಪರ್ಫಾರ್ಮ್ ಮಾಡುವ ಎಲ್ಲ ಆರ್ಟಿಸ್ಟ್ಗಳಿಗೂ ನಾವೊಂದು ಗೌರವಧನವಾಗಿ ಕೊಟ್ಟೆ ಅವರಿಗೆ ನಾವು, ಯಾಕಂದ್ರೆ ಕಲೆಯನ್ನೇ ನಂಬಿಕೊಂಡು ಉಳಿಯುವುದು ಕಷ್ಟ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅದನ್ನು ನಾವು ನಂಬಿಕೊಂಡು ಬದುಕಬಹುದು ಅನ್ನೋದನ್ನ ಮಾಡ್ಬೇಕಂತ ನಾವು ತುಂಬಾ ಟ್ರೈ ಮಾಡ್ತಾ ಇದ್ದೇವೆ. ಸಮ್ ಎಕ್ಸ್ಟೆಂಟ್ ನಾವು ಅದರಲ್ಲಿ ಸಕ್ಸಸ್ ಆಗಿದ್ದೀವಿ ಅಂತ ನನಗೆ ಅನಿಸ್ತದೆ. ಚೆನ್ನಾಗಿತ್ತು ಸರ್. ಆರ್ಟ್ಸ್, ಅರೆಹೊಳೆ, ರೆಪರ್ಟರಿ ಅಂಡ್ ಥಿಯೇಟರ್ ಸ್ಕೂಲ್. ಬಟ್ ನೋಡಿದ್ರೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರದವರೆಗೂ ಕೂಡ ಖರ್ಚಾದಂಗೆ ಕಾಣ್ತಾ ಇದೆ. ಹೇಗೆ ಇದು ನಿಮ್ಮ ಆದಾಯವನ್ನ ನೀವು ಕೊಡ್ತಾ ಇದ್ದೀರಾ, ನಿಮ್ಮ ಜೀವನದ ದುಡಿಮೆನ, ಅಥವಾ ಶೋಸ್ ಇಂದ ಬರೋ ದುಡ್ಡ, ಅಥವಾ ಇದಕ್ಕೆ ಹೊರಗಡೆಯಿಂದ ಯಾರ್ದಾದ್ರೂ ಸಹಕಾರನ, ಹೇಗೆ ಈ ಹಣ ಒಟ್ಟು ಮಾಡಿದಿರಿ? ಈಗೆಲ್ಲ ಅಂದ್ರೆ ಆಲ್ ಸ್ಯಾಟಿಸ್ಫೈಡ್ ಆಗಿ ಫಿನಿಶ್ ಆಗ್ತಾ ಇದೆಯಾ, ಇನ್ನೂ ರಿಕ್ವೈರ್ಮೆಂಟ್ಸ್ ಗಳಿದೆ, ಹೇಗೆ? ಇದಕ್ಕೆ ಉತ್ತರ ಕೊಡೋದು ಬಾರಿ ಕಷ್ಟ. ಸ್ಯಾಟಿಸ್ಫೈಡ್ ಆಗಿ ಫಿನಿಶ್ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಹೌದು, ಸ್ಯಾಟಿಸ್ಫೈಡ್ ಆಗಿ ಫಿನಿಶ್ ಆಗ್ತಾ ಇದೆ. ಆದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ. ಆರ್ಥಿಕವಾಗಿ ಯಾವುದೇ ಅಂತಹ ಬಲ ಇಲ್ಲದ ಒಬ್ಬ ವ್ಯಕ್ತಿ ನಾನು. ಮೊದಲಿನಿಂದ ದುಡಿದದ್ದು ಏನಿದೆ ಅದರಲ್ಲಿ ಹೆಚ್ಚಿನದನ್ನ ಸೊಸೈಟಿಗೆ ಅಥವಾ ಕಲೆಗೆ, ಯಾಕಂದ್ರೆ ಅರೆಹೊಳೆ ಪ್ರತಿಷ್ಠಾನ ಆರಂಭ ಆದಾಗಿಂದನು ಅರೆಹೊಳೆಯಲ್ಲಿ ಮಂಗಳೂರಲ್ಲಿ ಸಹ 11 ವರ್ಷದಿಂದ 5 ದಿವಸ 7 ದಿವಸ ನಾಟಕೋತ್ಸವ ಮಾಡಿಸ್ತಾ ಇದ್ವಿ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಮೊನ್ನೆ ಸುಮ್ನೆ ಕೂತು ಒಂದು ಲೆಕ್ಕ ಹಾಕಿದಾಗ ಅರೆಹೊಳೆ ಪ್ರತಿಷ್ಠಾನದಿಂದ ಮಂಗಳೂರಿನಲ್ಲಿ ಈ 13 ವರ್ಷಗಳಲ್ಲಿ 2011ರಲ್ಲಿ ಸ್ಟಾರ್ಟ್ ಆಗಿದ್ದು 15 ವರ್ಷದಲ್ಲಿ ನಾನು ಒಟ್ಟು 118 ನಾಟಕಗಳನ್ನ ಆಯೋಜನೆ ಮಾಡಿದ್ದೇನೆ ಮಂಗಳೂರಿನಲ್ಲಿ. ಅದು ಸುಮ್ಮನೆ ಕೂತು ಒಂದು ಲೀಸ್ಟ್ ಮಾಡ್ತಾ ಹೋಗ್ತಾ ಇದ್ದಾಗ ನಾನು ನೋಡಿದ್ದು. ಹಾಗೆ ಬಂದದ್ದು ದುಡಿದದ್ದೆಲ್ಲ ಅಲ್ಲೇ ಹಾಕಿದ್ದೇನೆ. ನಾವು ಹೆಚ್ಚು ಡೊನೇಷನ್ ತಗೊಂಡದ್ದು ಅದರಲ್ಲಿ ಇವನ್ ಒಂದು 5% ಇರ್ಬೋದೇನೋ ಅಷ್ಟೇ, ಅಲ್ಲಿಯ ವಿಷಯ ಮಾತಾಡಿದ್ರೆ. ಹಾಗೆ ಯಾವುದೇ ಹಣ ಇರಲಿಲ್ಲ, ಮಾಡಬೇಕು ಅನ್ನೋ ಹಠ ಮಾತ್ರ ಇದ್ದದ್ದು. ಹಾಗೆ ನಾವಿಲ್ಲಿ ಆರಂಭ ಮಾಡಿದಾಗ ನಮ್ಮ ಹತ್ರ ಏನಿದೆ ಅದನ್ನೆಲ್ಲ ಹಾಕಿದ್ದೇವೆ ನಾವು. ಮತ್ತೆ ಕೆಲವು ಡೋನರ್ಸ್ ಬಂದ್ರು. ಹಾಗೆ ಮ್ಯಾಗ್ಸೆಸೆ ಇವರು, ಸೆಲ್ಕೋದವರು, MCF, ಕರ್ನಾಟಕ ಬ್ಯಾಂಕು, ಕೆಲವು ಡೋನರ್ಸ್ ಬಂದ್ರು. ಆದ್ರೆ ಅದು ಒಟ್ಟು ಲೆಕ್ಕ ಹಾಕಿದ್ರೆ ಒಂದು 25-30% ಡೋನರ್ಸ್ ಬಂದಿರಬಹುದು, ಮಾಡಿರ್ಬೋದು ಮೊದಲ ಹಂತದ ಕನ್ಸ್ಟ್ರಕ್ಷನ್ ಆಗುವಾಗ. ಸೆಕೆಂಡ್ ಸ್ಟೇಜ್ ಮಾಡುವಾಗ ನಾವು ಈ ಮೊದಲ ಹಂತದ ಮಾಡಿದ್ದು ಒಂದು ದಾಖಲೆ ಇದ್ದ ಕಾರಣ ನನಗೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಸ್ವಲ್ಪ ಸುಲಭ ಆಗ್ಬೋದು ಅಂತ ನಾವು ಭಾವಿಸಿ ಮುಂದೆ ಹೋಗಿದ್ದು. ಆದ್ರೆ ನಿಜ ಹೇಳ್ಬೇಕಂದ್ರೆ ನಮ್ಮ ಆಲೋಚನೆಗಳೆಲ್ಲ ತಲೆಕೆಳಗಾಯ್ತು. ತುಂಬಾ ಕಷ್ಟ ಆಯ್ತು. ಏನು ಆಗ್ಲಿಲ್ಲ. ಸುಮಾರು ಒಂದು 50 ಲಕ್ಷದಷ್ಟು
ಸಾಲವನ್ನು ಮಾಡಿಕೊಂಡು ಈಗ ಮಾಡ್ತಾ ಇದ್ದೇವೆ. ಅದನ್ನ ಮುಂದೆ ತೀರಿಸೋದು ಹೇಗೆ ಅನ್ನೋದನ್ನ ನೋಡ್ಬೇಕು. ಹ್ಮ್ ಈಗ ಮತ್ತೊಂದು ಪ್ರಶ್ನೆ ಕೇಳಿದ್ರಿ, ನಂದಗೋಕುಲ ಪರ್ಫಾರ್ಮೆನ್ಸ್ ಇಂದ ಬಂದದ್ದ ಅಂತ. ಹ್ಮ್. ಪರ್ಫಾರ್ಮೆನ್ಸ್ ಇಂದ ಬಂದ ಯಾವುದೇ ಪೈಸವನ್ನು ಇಲ್ಲಿ ಉಪಯೋಗ ಮಾಡುವಷ್ಟು ನಮಗೆ ಉಳಿಯುವುದೇ ಇಲ್ಲ. ಯಾವುದೇ ಒಂದು ಶೋ ಮಾಡಿದ್ರೆ, ಒಂದು ವಾಹನದ ಬಾಡಿಗೆ ಆಯ್ತು, ನಾವು ನಮ್ಮ ಟೀಮಿನ ಕಲಾವಿದರಿಗೆ ನಾವು ಗೌರವಧನ ಕೊಡುವುದು, ಅದು ಅಲ್ಲಿಗೆ ಆಗ್ತದೆ. ಅದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಟೀಮಿನ ಎಲ್ಲ ಕಾಸ್ಟ್ಯೂಮ್ಗಳನ್ನ, ರಂಗ ಪರಿಕರಗಳನ್ನ, ಅದೆಲ್ಲದನ್ನು ನಾವೇ ಮಾಡ್ತೇವೆ. ಆ ಎಲ್ಲ ಕಾಸ್ಟ್ಗಳನ್ನ ಲೆಕ್ಕ ಹಾಕಿದ್ರೆ ಅದರಿಂದ ಉಳಿದು ಡೈವರ್ಟ್ ಮಾಡುವ ಯಾವುದೇ ಸಾಧ್ಯತೆ ಇಲ್ಲ. ಹೀಗೆ ಓವರ್ ಆಲ್ ಒಟ್ಟಾರೆ ನೋಡಿ ಹೇಳ್ಬೇಕಂದ್ರೆ ನನ್ನ ದುಡಿಮೆಯ ಅಷ್ಟನ್ನು ಇಲ್ಲಿ ಹಾಕಿದ್ದೇನೆ. ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಏನಿಲ್ಲ. ಮತ್ತೆ ಒಂದಷ್ಟು ಜನ ಡೋನರ್ಸ್ ಬಂದಿದ್ದಾರೆ, ಇಲ್ಲ ಅಂತಲ್ಲ. ಉದಾಹರಣೆಗೆ ನಮ್ಮ ಗೋಲ್ಡ್ ಫಿಂಚ್ MRG ಬಿಲ್ಡಿನ ಪ್ರಕಾಶ್ ಶೆಟ್ರು ಅವರೊಂದು 2.5 ಲಕ್ಷ ಕೊಟ್ಟಿದ್ದಾರೆ. ಅದಾದ ನಂತರ ಕರ್ನಾಟಕ ಬ್ಯಾಂಕು ಮತ್ತೆ MRPL ಗುರುರಾಜ್ ಗಂಟಿಹೊಳೆಯವರ ನೇತೃತ್ವದಲ್ಲಿ MRPL ನಿಂದ ಒಂದು 20 ಲಕ್ಷದಷ್ಟು ಫಂಡ್ ಅನ್ನು ಅವರು ಇಲ್ಲಿ CSR ಫಂಡ್ ಮಾಡಿ ಕೊಡ್ತಾ ಇದ್ದಾರೆ. ಮಾಡಿಕೊಂಡಿರುವ ಸಾಲವನ್ನು ತೀರಿಸುವುದಕ್ಕೆ ಹೀಗೊಂದು ದಾರಿ ಆಗಿದೆ, ಅದು ಆಗಿದೆ, ಮಾಡ್ತಾ ಇದ್ದೇವೆ ಅಷ್ಟೇ. ಅದು ಆರ್ಥಿಕ ಕ್ರೋಢೀಕರಣದ ಬಗ್ಗೆ ಹೇಳ್ಬೇಕಂದ್ರೆ ನಾವು ನಿರೀಕ್ಷೆ ಇಟ್ಟು ತುಂಬಾ ಜನರ ಹತ್ರ ಹೋಗಿದ್ದೆ. ಅವರು ಕೊಡ್ಲಿಲ್ಲ ಅನ್ನೋದಕ್ಕಿಂತ ಅವರಿಗೆ ಇದು ನಾನು ಮಾಡ್ಕೊಂಡೆ ಕಮಿಟ್ಮೆಂಟ್. ಅವ್ರ ಬಗ್ಗೆ ಯಾವುದೇ ಇದಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಕೊಡ್ಲಿಕ್ಕೆ ಆಗ್ಲಿಲ್ಲ, ಕೊಟ್ಟಿಲ್ಲ, ಎಲ್ಲ ಇರ್ಬೋದು. ಆದ್ರೆ ಕೊಟ್ಟವರು ತುಂಬಾ ಜನ ಇದ್ದಾರೆ. ಹೀಗೆ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಫ್ಯಾಮಿಲಿ, ನಾವು 3 ಜನ, ನಾನು, ಹೆಂಡತಿ ಆಯ್ತು, ಮಗಳಾಯ್ತು, ಎಲ್ಲರೂ ಆರ್ಟ್ಗೆ ಒಂಥರ ಡೆಡಿಕೇಟ್ ಆಗಿರುವ ಕಾರಣ ಮುಂದೆ ಬೇರೆ ಯಾವುದೇ ಆಲೋಚನೆ ಮಾಡಲಿಲ್ಲ. ನಮ್ಗೆ ಏನ್ ಬಂತು ರಿಸೋರ್ಸ್, ಏನಿದೆ ಸೋರ್ಸ್, ಅದನ್ನೆಲ್ಲ ತೆಗೆದು ಇಲ್ಲಿ ಹಾಕೊಂಡು ಮಾಡ್ತಾ ಇದ್ದೇವೆ. ಮತ್ತೆ ದಾನಿಗಳು ಆಫ್ ಕೋರ್ಸ್ ಇದ್ದೇ ಇದ್ದಾರೆ, ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಧನ ಸಹಾಯ ಇರ್ಬೋದು. ಇಲ್ಲಿ ಚಿಕ್ಕದಾಡಿ ಗೆಳೆಯರ ಬಳಗ ಅಂತ ಒಂದು ಟೀಮ್ ಇದೆ, ಅವ್ರು ಇಲ್ಲಿ ಬಂದು ಬೇಕಾದ ಕೆಲಸಗಳನ್ನ ಮಾಡಿಕೊಡೋದ್ರಿಂದ ಇಡ್ಬೋದು. ಹೀಗೆ ಕೆಲವು ದಾನಿಗಳು ತುಂಬಾ ಕೆಲಸ ಮಾಡಿದ್ದಾರೆ. ಪ್ರಾಬ್ಲಿ ನೀವೊಂದು QR ಕೋಡ್ ಕೊಟ್ರೆ ನಾವು ಈ ವಿಡಿಯೋದ ಕೆಳಭಾಗದಲ್ಲಿ ಆ QR ಕೋಡ್ ಅನ್ನ ಪ್ರೆಸೆಂಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ವೀಕ್ಷಕರೇ, ಸುಮಾರು ನಿಯರ್ ಟು ಕ್ರೋರ್ಸ್ ಅಷ್ಟು ಖರ್ಚು ಮಾಡಿ ಇಲ್ಲೊಂದು ರಂಗಶಾಲೆಯನ್ನ ನಿರ್ಮಾಣ ಮಾಡೋದು ಕನಸು. ಇದೇನಾದ್ರೂ ನಿರ್ಮಾಣ ಮಾಡ್ಬೇಕಾದ್ರೆ 2 ಬೇಕಾಗತ್ತೆ. ಒಂದು ಹಣ ಬೇಕು, ಹಣ ಇಲ್ಲ ಅಂತಂದ್ರೆ ಹಠ ಬೇಕು. ಹಣ ಇಲ್ಲದೆ ಹಠದ ಜೊತೆಗೆ ಈ ಕೆಲಸವನ್ನು ಮಾಡೋದಕ್ಕೆ ಬಂದಿದ್ದಾರೆ. ಅದ್ರ ಜೊತೆಗೆ ನೀವೆಲ್ಲ ನಿಲ್ತೀರಿ ಅನ್ನುವಂತ ನಂಬಿಕೆಯ ಜೊತೆಗೆ ಅವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಆ ನಂಬಿಕೆಯನ್ನು ಹುಸಿ ಮಾಡೋದು ಬೇಡ. ನಾವು ಕಲಾಸಕ್ತರು, ಕಲಾವಿದ ಬಂಧುಗಳು, ಕಲಾವಿದರನ್ನ ಪ್ರೀತಿ ಮಾಡೋರು, ಕಲಾ ಸೇವೆ ಮಾಡಬೇಕು ಅನ್ನೋ ಏನಾದ್ರೂ ಮನಸ್ಸಿದ್ರೆ ಈ QR ಕೋಡ್ ಏನ್ ಕಾಣಿಸುತ್ತಲ್ಲ, ಈ QR ಕೋಡ್ಗೆ ನೀವು ನಿಮ್ಮ ಕೈಲಾದಂತ, ಅದು 10 ಆಗಿರ್ಬೋದು, 100 ಆಗಿರ್ಬೋದು, 1000 ಆಗಿರ್ಬೋದು, ಲಕ್ಷ ಆಗಿರ್ಬೋದು, ಹನಿ ಹನಿ ಗೂಡಿದ್ರೇನೆ ಹಳ್ಳ ಅಂತ ಹೇಳಿ ಈ ಹನಿಗಳನ್ನ ಕ್ರೋಢೀಕರಿಸುವಂತ ಒಂದು ಕೆಲಸವನ್ನ ನಮ್ ಥ್ರೂ ಮಾಡಿದ್ರೆ ಮೇ ಬಿ ಪುಣ್ಯದಲ್ಲಿ ಒಂದು ಪಾಲ್ ನಮಗ್ ಸಿಗ್ಬೋದು ಎನ್ನುವಂತ ಒಂದು ಸ್ವಾರ್ಥ ಇರ್ಬೇಕು ನಮ್ಗೆ. ಹಾಗಾಗಿ ನಿಮ್ಮ ಕೈಲಾದಂತ ಸಹಕಾರವನ್ನ ಇವ್ರಿಗೆ ಕೊಡೋದಕ್ಕೆ ಈ QR ಕೋಡ್ ಸ್ಕ್ಯಾನರ್ ಅನ್ನ ಬಳಸಿ ಸರ್. ಬಟ್ ನಿಮ್ದಂತೂ ಹುಚ್ಚು ಅಂತಂದ್ರೆ ನಾನು ತಪ್ಪಿಲ್ವೇನೋ. ನಿಮ್ಮ ಸ್ವಂತ ಜಾಗವನ್ನ ಈ ಟ್ರಸ್ಟ್ಗೆ ಸಂಸ್ಥೆ ಮಾಡ್ಕೊಂಡು ಅದ್ರ ಮುಖಾಂತರ ನೀವು ದುಡ್ದಿರೋ ದುಡ್ಡನ್ನು ಮತ್ತೆ ತಂದು ಅಲ್ಲೇ ಹಾಕಿ, ಸಾಮಾನ್ಯವಾಗಿ ಒಂದ್ ಸಣ್ಣ ಜಾಗ ಕಟ್ಟಿದ್ರು ಅದರಿಂದ ಲಾಭ ಎಷ್ಟು ಅಂತ ಯೋಚನೆ ಮಾಡ್ತಾರೆ ಜನ. ನೀವು ವೈಯಕ್ತಿಕ ಲಾಭಕ್ಕಲ್ಲ, ಸಾಮಾಜಿಕ ಲಾಭಕ್ಕೋಸ್ಕರ ಕೆಲಸ ಮಾಡ್ತಿದ್ದೀರಿ. ನಿಮ್ಮಂತವ್ರ ಸಂಖ್ಯೆ ಜಾಸ್ತಿ ಆಗ್ಬೇಕು. ನಿಮ್ಮಂತ ಅರಹೊಳೆ ಸದಾಶಿವರಾವ್ ಅವರು ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಈ ಜಾಗದಲ್ಲಿ ಹುಟ್ಟಿ ಬೆಳೆದ್ರೆ ನಮ್ಮ ಕರಾವಳಿಯ ಸಾಂಸ್ಕೃತಿಕ ಸೊಗಡಿಗೆ ಯಾವತ್ತೂ ಸಾವಿಲ್ಲ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಶೋ ಮುಗಿಸಿ ಇವತ್ತು ಬೆಳಿಗ್ಗೆ ಬೆಳ್ಳಂಬೆಳಿಗ್ಗೆ ನಮಗ್ ಸಿಕ್ಕಿದಿರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಿಮಗೂ. ಅಲ್ಲಿಂದ ಇಲ್ಲಿವರೆಗೆ ಬಂದು ಬಹುಶಃ ಎಲ್ಲ ಸಲವೂ ನಾವು ಹಣದ ಸಹಕಾರ ಮಾತ್ರ ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನಮಗೆ ಒಂದು ಎನರ್ಜಿ ಕೊಡ್ತದೆ. ಈ ತರದ ಒಂದು ಮೀಟು, ಅಥವಾ ನಿನ್ನೆಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಯ್ತು, ಆಗ ಪ್ರೆಸ್ನವರು ಬಂದು ಮಾತಾಡ್ಕೊಳ್ಳುವ ರೀತಿ, ಹೀಗೆ ಬೇರೆ ಬೇರೆ ರೀತಿಯ ಸಹಕಾರ ಬರ್ತದೆ. ಹಣವನ್ನು ಮಾತ್ರ ಮುಖ್ಯ ಇಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಇನ್ನೊಂದಂದ್ರೆ ಅದು ನಾನು ನನ್ನನ್ನ ಹೇಳ್ಕೊಳ್ಳೋದಕ್ಕಿಂತ ನನಗೆ ಹಣದ ಮೇಲೆ ವ್ಯಾಮೋಹ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಏನಿದೆ ಅದನ್ನೆಲ್ಲ ಮಾಡಿ ಇಲ್ಲಿ ಹಾಕಿ ಬಿಡುದು. ಮತ್ತೆ ಏನಿದೆ ನಾಳೆ ಹೋಗುವಾಗ ನನ್ನ ನಂತರ ಒಂದ್ 2-3 ಜನರೇಷನ್ ಆದ್ರೂ ಅರೆಹೊಳೆಯಲ್ಲಿ ಇಂಥದ್ದೊಂದು ಇತ್ತು ಮಾಡಿದ್ದಾರೆ ಅಂತ ಒಬ್ರು ಹೇಳಿದ್ರೆ ಅದೇ ನನಗೆ ದೊಡ್ಡ ಸಾರ್ಥಕ ಅನ್ಕೊಂಡಿದ್ದಾರೆ. ಮಗಳಿಗೂ ಅದನ್ನ ಹೇಳ್ತೇನೆ, ಹೆಂಡತಿಗೂ ಅದನ್ನ ಹೇಳ್ತೇನೆ. ಮಗಳು ಈಗ ಮದುವೆಯಾಗಿ ಹೋದರೆ ಅವ್ರಿಗೆ ಬೇಕಾಗಿದ್ದು ಇದಕ್ಕೆ ಸಂಬಂಧ, ಇದಕ್ಕೆ ಆಸಕ್ತಿ ಇರುವಂತವ್ರು ಸಿಕ್ಕಿದ್ರೆ ಮುಗಿದವ್ರು ಮುಂದೆ ನಡ್ಸ್ಕೊಂಡು ಹೋಗ್ತಾರೆ. ಹಾಗೆ ಬೇರೆ ಯಾವುದೇ ಆಸ್ತಿ ಮಾಡುವ ಆಲೋಚನೆ ನನಗಿಲ್ಲ. ಸಮಾಜಕ್ಕೆ ಇದೊಂದು ಆಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ಇಷ್ಟನ್ನು ಮಾಡ್ತಾ ಇದ್ದೇನೆ. ಬಟ್ ಒಂದು ದೊಡ್ಡ ಆಸ್ತಿಯನ್ನು ನೀವು ಸಮಾಜಕ್ಕೆ ಕೊಟ್ಟಿದ್ದೀರಿ. ಅವ್ರ ಹೆಸರು ಶ್ವೇತಾ ಅರಹೊಳೆ ಅಂತ ಹೇಳಿ. ಆ ಆಸ್ತಿಯನ್ನು ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಕಾಪಾಡಿಕೊಳ್ಳುತ್ತೆ. ಕಲೆಯನ್ನ ಕಾಪಾಡ್ತಿರುವಂತ ಶ್ವೇತಾ ಅವ್ರಿಗೂ ಕೂಡ ಕಲಾ ಮಾತೆ ಯಾವತ್ತೂ ಒಳ್ಳೇದನ್ನೇ ಮಾಡ್ತಾಳೆ ಅನ್ನೋ ನಂಬಿಕೆ ನಂದು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದ ಅಷ್ಟು ದಿನ ನಾನು ನಿಮ್ ಜೊತೆಗಿರ್ತೀನಿ. ಬಂಧುಗಳೇ, ನೀವು ಕೂಡ 16ನೇ ತಾರೀಕಿಂದ ಹಿಡಿದು 20ನೇ ತಾರೀಕಿನವರೆಗೆ ನಡೆಯುವಂತಹ ಬೆಳಗಿನ ಸೆಷನ್ ರಂಗಾಸಕ್ತರಿಗೆ, ಇಲ್ಲಿನ ನೋಂದಣಿತ ಮಕ್ಕಳಿಗಾಗುತ್ತೆ. ಸಂಜೆಯ ಸೆಷನ್ ಏನಿದೆ ಮಧ್ಯಾಹ್ನ 2:30 ನಂತರ ನಡೆಯೋದು, ಅದೆಲ್ಲವೂ ಕೂಡ ಓಪನ್ ಟು ಪಬ್ಲಿಕ್. ನೀವು ಕೂಡ ಬಂದು ಇಲ್ಲಿ ಕೂತು ಆ ಕಾರ್ಯಕ್ರಮವನ್ನು ಆಸ್ವಾದಿಸಬಹುದು. ಟಿಕೆಟ್ ಏನು ಇಲ್ಲಲ್ಲ ಸರ್? ಎಲ್ಲ ಓಪನ್, ಎಲ್ಲ ಫ್ರೀ. ಮತ್ತು ಅಷ್ಟು ದಿವಸಗಳ ಕಾಲ ರಾತ್ರಿಗೆ ಸರಳವಾದ ಊಟದ ವ್ಯವಸ್ಥೆ ಸಹ ಮಾಡ್ತಾ ಇದ್ದೀವಿ. ಎಸ್, ನೀವು ಬರೋದೊಂದು ನೋಡಿ. ನೀವು ಇಲ್ಲಿ ಬಂದು ನಿಮ್ಮ ಹೊಟ್ಟೆ ತುಂಬಾ
ಒಂದಿಷ್ಟು ಇಲ್ಲಿನ ಕಲೆಯನ್ನ ನೋಡ್ಕೋಬಹುದು, ಜೊತೆಗೆ ಒಂದು ಸಣ್ಣ ಊಟವನ್ನು ಕೂಡ ಮಾಡಿ ನಮ್ ಜೊತೆಗೆ ಒಂದು ಸ್ನೇಹದಿಂದ ಕಳೆದ ಒಂದು 5 ದಿನಗಳ ಕಾಲ ನಮ್ ಜೊತೆಗೆ ಇರಿ ಅನ್ನುವಂತ ರಿಕ್ವೆಸ್ಟ್ ಅನ್ನ ಅರೆಹೊಳೆ ಪ್ರತಿಷ್ಠಾನದ ಪರವಾಗಿ, ನಂದಗೋಕುಲ ಕಲಾವಿದರ ಪರವಾಗಿ, ನ್ಯೂಸ್ ನೆಕ್ಸ್ಟ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. 5 ದಿನಗಳ ಕಾರ್ಯಕ್ರಮ ನಿಮ್ಮ ತನು, ಮನ ಮತ್ತು ಧನ ಸಹಾಯದ ಜೊತೆಗೆ ಅರೆಹೊಳೆ ಜೊತೆಗೆ ನಾವಿರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನಾವಿಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಅರೆಹೊಳೆ ಪ್ರತಿಷ್ಠಾನದ ಈ 5 ದಿನದ ಕಾರ್ಯಕ್ರಮದ ಜೊತೆಗೆ ಅರೆಹೊಳೆ ಪ್ರತಿಷ್ಠಾನದ ಸಾಮಾಜಿಕ ಸೇವೆಗಳಲ್ಲಿ ತಾವೆಲ್ಲ ಜೊತೆಗಿರಿ ಎನ್ನುವಂತ ಪ್ರಾರ್ಥನೆಯ ಜೊತೆಗೆ ಇದು ನ್ಯೂಸ್ ನೆಕ್ಸ್ಟ್ ವರ್ತಮಾನದ ಕೈಗನ್ನಡಿ. ನಮಸ್ಕಾರ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.